ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 9th ಮಾರ್ಚ್ ಸೆಕೆಂಡ್ ಶಿಫ್ಟಲ್ಲಿ ನಡೆದಿರತಕ್ಕಂಥ RPF ಕಾನ್ಸ್ಟೇಬಲ್ ಪ್ರಶ್ನೆ ಪತ್ರಿಕೆಯ ಅನಾಲಿಸಿಸ್ನ ಮಾಡೋಣ, ಸರಿನಾ? ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಯು ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬೇಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮಗೆ ಒಂದು ವಿಶೇಷ ಸೂಚನೆ ಹೇಳೋದೇನು ಅಂದರೆ, ನಿಮಗೆ ವಿಶೇಷ ಮಾಹಿತಿ ಹೇಳೋದೇನು ಅಂದರೆ, ನಿಮ್ಮ ಈ RPF ಕಾನ್ಸ್ಟೇಬಲ್ ಎಕ್ಸಾಮ್ ಮುಗಿದ ನಂತರ ನಿಮಗೆ ಚಾಪ್ಟರ್ ವೈಸು ಅಥವಾ ನಿಮಗೆ ಬೇಡಿದ ಮೀನ್ಸ್ ಏನೋ ಸ್ಪೆಸಿಫಿಕ್ ಟಾಪಿಕ್ಗಳ ಮೇಲೆ ಕ್ಲಾಸ್ ಇರ್ತದೆ, ಸರಿನಾ? ಸೊ ನಿಮಗೆ 100% ಶ್ಯೂರ್ ಹೇಳ್ತೀನಿ ನಿಮಗೆ. ಸೊ 100% ನಿಮಗೆ RRB D ಗ್ರೂಪ್ಗೆ ನಿಮಗೆ ಹೆಲ್ಪ್ ಆಗುತ್ತೆ. RRB D ಗ್ರೂಪ್ಗೆ ಮತ್ತು NTPC ಏನು ಎಕ್ಸಾಮ್ ಬರೀತಿದ್ದೀರಲ್ವಾ, ಸೊ ನಿಮ್ಮಿಬ್ಬರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಮಾಡುವ ಕ್ಲಾಸ್ಗಳು, ಸರಿನಾ? ಸೊ ಪ್ಲೀಸ್ ನಮ್ಮ ಜೊತೆ ನೀವು ಟಚಲ್ಲಿರಿ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಓಕೆ, ಸೊ ಇಷ್ಟು ಹೇಳ್ತಾ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ ಬನ್ನಿ. ಮೊದಲ ಪ್ರಶ್ನೆ ಏನಿದೆ ಅಂದರೆ, ಲಕ್ನೋದಲ್ಲಿ 1857ರ ದಂಗೆಯನ್ನು ಯಾರು ಮುನ್ನಡೆಸಿದರು ಅಂತ ಕೇಳಿದ್ದಾರೆ. ಸೊ ವಜೀದ್ ಅಲಿ ಶಾ ಮತ್ತೆ ಬೇಗಂ ಹಜರತ್ ಮಹಲು ಮತ್ತೆ ನಾನಾ ಸಾಹೇಬ್ ಅಂತ ಕೊಟ್ಟಿದ್ದಾರೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ನಿಮಗೆ ಬೇಗಂ ಹಜರತ್ ಮಹಲ್ ಆಗುತ್ತೆ, ಸರಿನಾ? ಸೊ ಅವಧನ ರಾಜ ಯಾರು ಅಂದರೆ ನಿಮಗೆ ವಜೀದ್ ಅಲಿ ಶಾ. ಈ ವಜೀದ್ ಅಲಿ ಶಾ ಯಾರು ಅಂದರೆ ನಿಮಗೆ ಬೇಗಂ ಹಜರತ್ ಮಹಲ್ ಅವರ ಪತಿ, ಸರಿನಾ? ಈ ಬೇಗಂ ಹಜರತ್ ಮಹಲ್ ಏನಿದಾರಲ್ವಾ, ಇವರ ಪತಿ ಯಾರು ಅಂದರೆ ನಿಮಗೆ ವಜೀದ್ ಅಲಿ ಶಾ ಅಂತ ಬರ್ತಾರೆ. ಸೊ ಇವರ ರಾಜ್ಯತನವನ್ನು ಕಿತ್ಕೊಂಡು, ಇವ್ರ ರಾಜತ್ವವನ್ನು ಕಿತ್ಕೊಂಡು, ಇವ್ರ ರಾಜ್ಯವನ್ನು ಕಿತ್ಕೊಂಡು ಇವರಿಗೆ ಮೋಸ ಮಾಡ್ತಾರೆ ಯಾರು? ಬ್ರಿಟಿಷರು, ಸರಿನಾ? ಸೊ ಅದ್ರ ವಿರುದ್ಧ ದಂಗೆ ಎದ್ದವ್ರು ಯಾರು ಅಂದರೆ ಈ ಬೇಗಂ ಹಜರತ್ ಮಹಲ್ ಅನ್ನೋರು, ಸರಿನಾ? ಎಲ್ಲಿಂದ ದಂಗೆ ಎದ್ರು ಅಂತ ಕೇಳ್ತಾರೆ. ಅವಧಿಂದ ದಂಗೆ ಎದ್ದಿಲ್ಲ ಅವರು. ಇವರ ರಾಜ ಯಾವುದು ಅಂದರೆ ರಾಜಧಾನಿ ಯಾವುದಾಗಿತ್ತು ಅಂದರೆ ಅವಧ್ ಆಗಿತ್ತು. ಬಟ್ ಅವಧಿಂದ ಇವ್ರ ದಂಗೆ ಎದ್ದಿಲ್ಲ. ಇವ್ರ ದಂಗೆ ಎದ್ದಿರೋದು ಎಲ್ಲಿಂದ ಅಂದರೆ ಲಕ್ನೋದಿಂದ ಇವ್ರ ದಂಗೆ ಎದ್ದಿರ್ತಾರೆ, ಸರಿನಾ? ಯಾರು? ಬೇಗಂ ಹಜರತ್ ಮಹಲ್ ಅನ್ನೋರು, ಸರಿನಾ? ಹಾಗೆ ಕಾನ್ಪುರದಿಂದ ದಂಗೆ ಎದ್ದವ್ರು ಯಾರು ಅಂತ ಕೇಳ್ತಾರೆ ನಿಮಗೆ. ಕಾನ್ಪುರದಿಂದ ದಂಗೆ ಎದ್ದವರು ನಾನಾ ಸಾಹೇಬ, ಸರಿನಾ? ಈ ನಾನಾ ಸಾಹೇಬನ ಕಮಾಂಡರ್ ಯಾರು ಅಂತ ಕೇಳ್ತಾರೆ? ತಾಂತ್ಯಾ ಟೋಪಿ. ಆ ತಾಂತ್ಯಾ ಟೋಪಿಯ ಮೊದಲ ಹೆಸರೇನು ಅಂತ ಕೇಳ್ತಾರೆ, ಸರಿನಾ? ರಾಮಚಂದ್ರ ಅಂತ ಬರುತ್ತೆ. ತಾಂತ್ಯಾ ಟೋಪಿಯ ಮೊದಲ ಹೆಸರೇನು ಅಂದರೆ ನಿಮಗೆ ರಾಮಚಂದ್ರ ಅಂತ ಬರುತ್ತೆ. ಅದು ಕೂಡ ನೆನ್ಪಿಟ್ಕೊಳ್ಳಿ, ಸರಿನಾ? ಸೊ ನೆನ್ಪಿಟ್ಕೊಳ್ಳಿ. ಹಾಗೆ ತಾಂತ್ಯಾ ಟೋಪಿ ಅಥವಾ ರಾಮಚಂದ್ರನಿಗೆ ಮೋಸ ಮಾಡಿದಂತಹ ಅವನ ಆಪ್ತ ಮಿತ್ರ ಯಾರು ಅಂತ ಕೇಳ್ತಾರೆ. ಓಕೆ, ಮಾನ್ ಸಿಂಗ್ ಅಂತ ಬರ್ತಾನೆ. ಓಕೆ, ಮಾನ್ ಸಿಂಗ್ ಅಲ್ಲ, ಮಾನ್ಗೇಡಿ ಸಿಂಗ್ ಅಂತ ಕರಿಬೇಕು ಇವನಿಗೆ. ಓಕೆ, ಸೊ ಇವನು ಮೋಸ ಮಾಡ್ತಾನೆ. ಪಕ್ಕದಲ್ಲಿ ಇದ್ದು ದ್ರೋಹ ಮಾಡೋನು ಯಾರು ಅಂದರೆ ನಿಮಗೆ ಮಾನ್ ಸಿಂಗು. ಓಕೆ, ಸೊ ಯಾರಿಗೆ? ತಾಂತ್ಯಾ ಟೋಪಿ ಅವರಿಗೆ, ಸರಿಯಾ? ಇದು ನೆನಪಿರಿ ನಿಮಗೆ. ಹಾಗೆ ಈ 1857ರ ಸಮಯದಲ್ಲಿ ಲಕ್ನೋದಲ್ಲಿ ದಂಗೆ ಎದ್ದವ್ರು ಯಾರು? ಬೇಗಂ ಹಜರತ್ ಮಹಲ್, ಸರಿನಾ? ಇವ್ರ ವಿರುದ್ಧ ಇವರ ದಂಗೆಯನ್ನು ಅಳಿಸೋಕೆ ಬಂದವರು ಯಾರು? ಒಬ್ಬ ಬ್ರಿಟಿಷ್ ಅಧಿಕಾರಿ ಅಂತ ಕೇಳ್ತಾರೆ. ಸೊ ಆ ಬ್ರಿಟಿಷ್ ಅಧಿಕಾರಿ ಯಾರು ಅಂದರೆ ನಿಮಗೆ ಕ್ಯಾಂಪ್ ಬೆಲ್ ಅಂತ ಬರ್ತಾರೆ. ಯಾರು? ಕಾಲಿನ್ ಕ್ಯಾಂಪ್ ಬೆಲ್. ಓಕೆ, ಕಾಲಿನ್ ಕ್ಯಾಂಪ್ ಬೆಲ್. ಈ ಬೆಲ್ ಏನಿದೆ ಅಲ್ವಾ, ಈ ಬೆಲ್ಲು ಇಲ್ಲಿ ಹೊಡೆಯಕ್ಕೆ ಬರ್ತದೆ, ಸರಿನಾ? ಸೊ ಕಾಲಿನ್ ಕ್ಯಾಂಪ್ ಬೆಲ್ ಏನು ಮಾಡ್ತಾನೆ ಅಂದರೆ ಈ ಬೇಗಂ ಹಜರತ್ ಮಹಲ್ ಅನ್ನೋರನ್ನ ಸೋಲಿಸ್ತಾನೆ, ಸರಿನಾ? ಸೊ ಸೋಲಿಸ್ತಾನೆ. ಯಾರು? ಕಾಲಿನ್ ಕ್ಯಾಂಪ್ ಬೆಲ್ ಕೇಳಿದಾನೆ. ಸೊ ಅದಕ್ಕೆ ಕೇಳ್ತಾನೆ ನೆಕ್ಸ್ಟ್ ಟೈಮ್ ಕೂಡ ನಿಮಗೆ. ಆ್ಯಂಡ್ ದೆನ್ ಬೇರೆ ಬೇರೆ ಸ್ಥಳಗಳಿಂದ ಬೇರೆ ಬೇರೆ ಯಾರು ದಂಗೆ ಎದ್ರು ಅಂತ ಕೇಳ್ತಾರೆ ನಿಮಗೆ. ಸೊ ಅದಕ್ಕೆ 1857ರ ದಂಗೆಯ ಬಗ್ಗೆ ನಿಮಗೆ ಫಿಕ್ಸ್ 1-2 ಕ್ವಶನ್ಗಳಂತೂ ಕೇಳ್ತಾ ಇದ್ದಾನೆ. ಓಕೆ, ಫಿಕ್ಸ್ ಕೇಳ್ತಾ ಇದ್ದಾನೆ. 1ರಿಂದ 75ರ ವಿಧಿಯೊಳಗೆ ಅಲ್ಲಿ ನಿಮಗೆ ಫಿಕ್ಸ್ 2ರಿಂದ 3 ಪ್ರಶ್ನೆ ಕೇಳ್ತಾನೆ. ಇಲ್ಲಿ 2ರಿಂದ 3 ಪ್ರಶ್ನೆ ಕೇಳ್ತಾ ಇದ್ದಾನೆ. ಹಾಗೆ ಪಂಚವಾರ್ಷಿಕ ಯೋಜನೆ 5 ಇಯರ್ ಪ್ಲಾನ್. ಓಕೆ, 5 ಇಯರ್ ಪ್ಲಾನ್ ಪಂಚವಾರ್ಷಿಕ ಯೋಜನೆ ಇಲ್ಲಿ 2 ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಸೊ ಇಲ್ಲಿ ಮಿನಿಮಮ್ ಅಂದರೂ ನಿಮಗೆ ರಿಪೀಟೆಡ್ ಆಗುವ ಪ್ರಶ್ನೆಗಳೇ 10 ಪ್ರಶ್ನೆಗಳು ಬರ್ತವೆ. ಮಿನಿಮಮ್ ಹೇಳ್ತಾ ಇದ್ದೀನಿ, ಜಸ್ಟ್ ಮಿನಿಮಮ್. ಓಕೆ, ಮಿನಿಮಮ್. ನಿಮಗೇನು ಜಾಸ್ತಿನೇ ಬರ್ತಾ ಇದ್ದಾವೆ ರಿಪೀಟ್ ಆಗಿರೋದು. ಹಾಗೆ ಎಡಿಷನಲ್ ಇನ್ಫಾರ್ಮೇಷನ್ ಏನು ಹೇಳ್ತಾ ಇದ್ದೀವಲ್ವಾ, ಸೊ ಇದರಿಂದ ಕೂಡ ನಿಮಗೆ ಪ್ರಶ್ನೆಗಳು ಬರ್ತಾ ಇದ್ದಾವೆ. ನೀವು ನಿನ್ನೆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿರ್ಬೋದು ನೀವು, ಮೇ ಬಿ 9th ಫಸ್ಟ್ ಶಿಫ್ಟಲ್ಲಿ ನೀವೆಲ್ಲ. ಸೊ ಮ್ಯಾಕ್ಸಿಮಮ್ ರಿಪೀಟ್ ಆಗಿದ್ದಾವೆ. ಸೊ ಏನಾದರೂ ನಮ್ಮ ಕ್ಲಾಸ್ ಕೇಳಿ ನೀವು ಅದನ್ನು ಬರ್ದಿದ್ರಿ, ನೀವು ಸ್ವಲ್ಪ ನಿಮ್ಮ ನಾಲೆಡ್ಜ್ ಬೇಸಿಕ್ ಓದ್ಕೊಂಡಿರ್ತೀರಲ್ವಾ, ಅದನ್ನೆಲ್ಲ ಮಾಡಿದರೂ ಕೂಡ ನೀವು ಮಿನಿಮಮ್ ಅಂದರೆ ಒಂದು 40 ಈಸಿಯಾಗಿ ಹಾಕ್ಬೋದಾಗಿತ್ತು. ಓಕೆ, ಜಸ್ಟ್ ಕ್ಲಾಸ್ ನೋಡಿದ್ರೆ ಒಂದು 35 to 40 ಹಾಕ್ಬೋದಾಗಿತ್ತು ನೀವು. ಸೊ ನಿಮ್ದೊಂದು ಸ್ವಲ್ಪ ಹೆಚ್ಚಿಗೆ ಎಫರ್ಟ್ ಇದ್ದರೆ ನೀವು 40 ಯಾಕೆ, ನೀವು 50 ಅಲ್ಲಿವರೆಗೂ ನೀವು ಮಾಡ್ಬೋದು, ಅಷ್ಟು ಚಾನ್ಸಸ್ ಇತ್ತು. 50 ಅಂದರೆ ಒಂದು 4-5 ಕರೆಂಟ್ ಅಫೇರ್ಸ್ ರಿಲೇಟೆಡ್ ಟಫ್ ಇತ್ತು. ಬಟ್ 45ರಂತೂ ನೀವು ಮಾಡಲೇಬಹುದಾಗಿತ್ತು. ಓಕೆ, ಅಷ್ಟು ಚೆನ್ನಾಗಿತ್ತು ನಿನ್ನೆ ಕ್ವಶನ್ ಪೇಪರ್. ಎಲ್ಲದರಲ್ಲೂ ಕಂಪೇರ್ ಮಾಡಿದ್ರೆ ನಿನ್ನೆ ಕ್ವಶನ್ ಪೇಪರ್ ಸ್ವಲ್ಪ ಚೆನ್ನಾಗಿದೆ, ಸರಿನಾ? ಸೊ ಇಲ್ಲಿ ದೆಹಲಿಯಿಂದ ಯಾರು ದಂಗೆ ಎದ್ರು ಅಂತ ಕೇಳ್ತಾರೆ. ಯಾರು ಅಂದರೆ ಒಂದು ಬಹದ್ದೂರ್ ಶಾ ಜಾಫರು, ಹಾಗೆ ಭಕ್ತ ಸಿಂಗ್. ಓಕೆ, ಬಾಕು ಸಿಂಗ್ ಅಂತ ಬರ್ತಾರೆ. ಓಕೆ, ಇವರು ದಂಗೆ ಹೇಳ್ತಾರೆ, ಸರಿನಾ? ಸೊ ಇವರಿಬ್ಬರದ್ದು ಹೆಸರು ನೆನ್ಪಿಟ್ಕೊಳ್ಳಿ. ಹಾಗೆ ಎರಡನೇ ಬಹದ್ದೂರ್ ಜಾಫರ್. ಓಕೆ, ಇವರು ಎರಡನೇ ಬಹದ್ದೂರ್ ಜಾಫರ್ ಅವರು. ಓಕೆ, ಸೊ ಹಾಗೆ ಇವರನ್ನ ಸಪ್ರೆಸ್ ಮಾಡಿದವ್ರು ಯಾರು? ಇವ್ರ ದಂಗೆಯನ್ನು ಅಳಿಸಿ ಹಾಕಿದವ್ರು ಯಾರು ಅಂತ ಕೇಳ್ತಾನೆ. ಈ ನಿಕೋಲ್ಸನ್ ಅನ್ನೋನು ಬಂದು ಏನು ಮಾಡ್ತಾನೆ ಅಂದರೆ ದೆಹಲಿಯಲ್ಲಿರುವ ದಂಗೆಯನ್ನು ಅಳಿಸಿ ಹಾಕ್ತಾನೆ. ಹಾಗೆ ಕಾನ್ಪುರದಲ್ಲಿ ನಾನಾ ಸಾಹೇಬ, ಇವ್ರ ದಂಗೆಯನ್ನು ಅಳಿಸಿ ಹಾಕಿದವ್ರು ಯಾರು? ಇದೇ ಕ್ಯಾಂಪ್ ಬೆಲ್. ಯಾವನು? ಆ ಲಕ್ನೋದಲ್ಲಿ ಹಾಕಿದ್ದಲ್ವಾ ಕಾಲಿನ್ ಕ್ಯಾಂಪ್ ಬೆಲ್. ಅದೇ ಕ್ಯಾಂಪ್ ಬೆಲ್ ಏನು ಬರ್ತಾನೆ ಅಂದರೆ ಕಾನ್ಪುರದಲ್ಲೂ ಕೂಡ ಅವನೇ
ಸೇಮ್ ದಂಗೆಯನ್ನು ಸಪ್ರೆಸ್ ಮಾಡಿದ್ದಾನೆ, ಸರಿನಾ. ಹಾಗೆ ಲಕ್ನೋದಲ್ಲಿ ಇವಾಗಲೇ ಜಸ್ಟ್ ನೋಡಿದ್ವಿ, ಯಾರು ಬೇಗಂ ಹಜರತ್ ಮಹಲ್, ಸರಿನಾ. ಸೊ ಅವ್ರ ಜೊತೆ ಇನ್ನೊಬ್ರು ಯಾರು ಅಂದರೆ ಬಿರ್ಜಿಸ್ ಖಾದಿರ್ ಅಂತ ಬರ್ತಾರೆ. ಆ ಬಿರ್ಜಿಸ್ ಖಾದಿರ್ ಮತ್ತು ಬೇಗಂ ಹಜರತ್ ಮಹಲ್ ಇಬ್ಬರು ಕೂಡ ದಂಗೆ ಎದ್ದದ್ದು ಎಲ್ಲಿ ಅಂದರೆ ಲಕ್ನೋದಿಂದಾನೆ. ಅವರನ್ನು ಸಪ್ರೆಸ್ ಮಾಡಿದವನೇ ಯಾರು, ಕ್ಯಾಂಪೆಲ್, ಸರಿನಾ. ಹಾಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು, ಸೊ ಅವರನ್ನು ಸಪ್ರೆಸ್ ಮಾಡಿದವರು ಯಾರು ಅಂದರೆ ಹ್ಯೂಜ್ ರೋಸ್ ಅನ್ನೋನು, ಸರಿನಾ. ಹಾಗೆ ನಿಮಗೆ ಬಿಹಾರದಿಂದ ಯಾರು ಅಂದರೆ ಕುವರ್ ಸಿಂಗ್ ಅಂತ ಬರ್ತಾರೆ, ಸರಿನಾ. ಬಿಹಾರದಿಂದ ಅಥವಾ ನಿಮಗೆ ಜಗದೀಶ್ಪುರದಿಂದ ಅಂತ ಕೇಳಿದ್ರೂ ಕೂಡ ನಿಮಗೆ ಕುವರ್ ಸಿಂಗ್ ಅಂತಲೇ ಹೇಳಬೇಕಾಗತ್ತೆ, ಸರಿನಾ. ಸೊ ಇವ್ರದ್ದು ವಿನ್ಸೆಂಟ್ ಐರೆ ಅಂತ ಬರ್ತಾನೆ. ಸೊ ಅವನು ಇವರ ದಂಗೆಯನ್ನು ಸಪ್ರೆಸ್ ಮಾಡ್ತಾನೆ, ಸರಿನಾ, ನೆನಪಿರಲಿ ನಿಮಗೆ. ಹಾಗೆ ಅಲಹಾಬಾದಿಂದ ಯಾರು ಅಂತ ಕೇಳ್ತಾರೆ, ಇದು ಜಾಸ್ತಿ ಟೈಮ್ ಸ್ವಲ್ಪ ಕೇಳಿದ್ದಾನೆ ಇದನ್ನು. ಓಕೆ, ಅಲಹಾಬಾದ್ನಿಂದ ಯಾರು ಅಂತ ಲಿಯಾಕತ್ ಅಲಿ ಅಂತ. ಓಕೆ, ಲಿಯಾಕತ್ ಅಲಿ ಖಾನ್ ಅಂತ ಬರ್ತಾನೆ ಇವರು. ಓಕೆ, ಇವ್ರು ಏನು ಮಾಡ್ತಾರೆ ಅಂದರೆ ಅಲಹಾಬಾದ್ದಿಂದ ದಂಗೆ ಎದ್ದಿದ್ದಾರೆ. ಸೊ ಇವ್ರದ್ದು ಕೂಡ ನೋಡ್ಕೊಳ್ಳಿ. ಸೊ ಇವ್ರನ್ನ ಸಪ್ರೆಸ್ ಮಾಡಿದಾರೆ ಯಾರು ಅಂದರೆ ಸ್ಮಿತ್ ನೇಲ್ ಅಂತ ಬರ್ತಾನೆ. ಓಕೆ, ಯಾವ ಸ್ಮಿತ್ ನೇಲ್ ಅಂತ, ಎಲ್ಲಿ ಅಲಹಾಬಾದ್ನಲ್ಲಿ. ಹಾಗೆ ಬರೇಲಿನಲ್ಲಿ, ಓಕೆ, ಬರೇಲಿನಲ್ಲಿ ಯಾರು ದಂಗೆ ಎದ್ದಿರ್ತಾರೆ ಅಂದರೆ ಖಾನ್ ಬಹದ್ದೂರ್ ಅಂತ ದಂಗೆ ಎದ್ದಿರ್ತಾರೆ. ಓಕೆ, ಖಾನ್ ಬಹದ್ದೂರ್ ಶಾ ಇವರು ದಂಗೆ ಎದ್ದಿರ್ತಾರೆ. ಸೊ ಇವ್ರನ್ನ ಸಪ್ರೆಸ್ ಮಾಡಿದವರು ಯಾರು ಅಂದರೆ ಸೇಮ್ ಅಗೇನ್ ಕ್ಯಾಂಪೆಲ್. ಹಾಗಾದರೆ ಈ ಕ್ಯಾಂಪೆಲ್ ಎಲ್ಲೆಲ್ಲಿ ಬಂದಾರಿ, ಒಂದು ಕಾನ್ಪುರದಲ್ಲಿ ಬರ್ತಾನೆ, ಲಕ್ನೋದಲ್ಲಿ ಬರ್ತಾನೆ, ಇನ್ನೊಂದು ಬರೇಲಿಯಲ್ಲಿ ಬರ್ತಾನೆ, ಸರಿನಾ. ಲಕ್ನೋ, ಬರೇಲಿ, ಹಾಗೆ ಇನ್ನೊಂದು ಯಾವುದು ನಿಮಗೆ ಕಾನ್ಪುರ, ಸರಿನಾ. ಈ ಮೂರಲ್ಲೂ ಕೂಡ ಸಪ್ರೆಸ್ ಮಾಡಿದವನೇ ಏನು ಅಂದರೆ ಕ್ಯಾಂಪ್ ಬೆಲ್, ಸರಿನಾ. ಇದು ನೆನಪಿರಲಿ ನಿಮಗೆ, ಸರಿಯಾ. ಆ್ಯಂಡ್ ದೆನ್ ಒಡಿಸ್ಸಾದಲ್ಲಿ ಯಾರು ದಂಗೆ ಎದ್ದಿರ್ತಾರೆ ಅಂದರೆ ಸುರೇಂದ್ರ ಸಾಹಿ ಆ್ಯಂಡ್ ಉಜ್ವಲ್ ಸಾಹಿ ಅಂತ ಅವರು ದಂಗೆ ಎದ್ದಿರ್ತಾರೆ, ಸರಿನಾ. ಸೊ ಅವರು ಸರೆಂಡರ್ ಆಗಿಬಿಡ್ತಾರೆ. ಅವ್ರ ವಿರುದ್ಧ ಯಾರು ಅಂತ ಹಿಂಗಿಲ್ಲ. ಓಕೆ, ಸೊ ಸಪ್ರೆಸ್ ಮಾಡಿದವರು ಯಾರು ಅಂತ ಇಲ್ಲ, ಬಟ್ ಅವ್ರ ಎದುರೇನೋ ಸರೆಂಡರ್ ಆಗಿಬಿಡ್ತಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1857ರಲ್ಲಿ ಚಿನ್ಹಟ್ ಯುದ್ಧವು ಎಲ್ಲಿ ನಡೆಯಿತು ಅಂತ ಕೇಳ್ತಾನೆ. ಓಕೆ, ಚಿನ್ಹಟ್ ಯುದ್ಧ ಅಂತ ಬರ್ತದೆ. ಆ ಚಿನ್ಹಟ್ ಯುದ್ಧ 1857ರಲ್ಲಿ ನಡೀತದೆ. ಎಲ್ಲಿ ನಡೀತದೆ ಅಂತ ಕೇಳ್ತಾನೆ. ಎಲ್ಲಿ ನಡೀತದೆ ರೀ, ಇದು ಆಲ್ರೆಡಿ ರಿಪೀಟೆಡ್ ಅಲ್ವಾ, ಇದು ಕ್ವಶನು ಹೆವಿ ರಿಪೀಟೆಡ್ ಆಗಿದೆ. ಇವಾಗ ಏನು 3 ಪ್ರಶ್ನೆಗಳನ್ನ ಹೇಳಿದೆ ಅಲ್ವಾ, ಇದು 2ನೇ ಪ್ರಶ್ನೆ ಅಲ್ವಾ. ಸೊ ಎರಡು ಕೂಡ ರಿಪೀಟೆಡ್ ಆಗಿರುವ ಪ್ರಶ್ನೆಗಳೇ. ಹಾಗೆ ಅಡಿಷನಲ್ ಇನ್ಫಾರ್ಮೇಷನ್ ನೋಡಿಯವರು ಕೂಡ ಇದನ್ನು ಈಸಿಯಾಗಿ ಹೇಳ್ತೀರಾ. ಎಲ್ಲಿ ನಡೆದಿದೆ ಇದು, ಅವಧ್. ಓಕೆ, ಲಕ್ನೋ ಬಳಿಯ ಅವಧಲ್ಲಿ, ಅದರಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಬೇಕಾಗಿತ್ತಂದರೆ ಇಸ್ಮಾಯಿಲ್ ಗಂಜ್ ಅಂತ ನಡೀತದೆ. ಓಕೆ, ಇಸ್ಮಾಯಿಲ್ ಗಂಜ್ ಅನ್ನುವ ಊರಲ್ಲಿ ನಡೀತಾ ಇದು ಯಾವುದು, ಚಿನ್ಹಟ್ ಯುದ್ಧವು, ಸರಿನಾ. ಸೊ ಯಾವ ವರ್ಷ ನಡೀತು ಅಂತ ಕೇಳಿದ್ರೆ 1857 ಜೂನ್ 30ರಂದು ಈ ಯುದ್ಧ ನಡೀತದೆ, ಸರಿನಾ. ಹಾಗೆ ಬ್ರಿಟಿಷ್ ಪಡೆಗಳು ಮತ್ತು ಭಾರತೀಯ ಬಂಡುಕೋರರ ನಡುವೆ ನಡೀತದೆ. ಬಂಡುಕೋರರೆಲ್ಲ ಇವರು ಎಲ್ಲರೂ ಆ್ಯಕ್ಚುಲಿ ಹೇಳಬೇಕು ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳಬೇಕು. ಆ್ಯಕ್ಚುಲಿ ಬಂಡುಕೋರರು ಇವರು ಬ್ರಿಟಿಷರು, ಸರಿನಾ. ಸೊ ಈ ಚಿನ್ಹಟ್ ಯುದ್ಧದ ಸಮಯದಲ್ಲಿ ಬ್ರಿಟಿಷ್ನ ನೇತೃತ್ವ ವಹಿಸಿದಂತಹ ಸೇನಾಧಿಪತಿ ಯಾರು ಅಂತ ಕೇಳ್ತಾರೆ ನಿಮಗೆ. ಅವನೇ ಯಾರು ಅಂದರೆ ನಿಮಗೆ ಹೆನ್ರಿ ಲಾರೆನ್ಸ್ ಅಂತ ಬರ್ತಾನೆ. ಓಕೆ, ಇವನು ಬ್ರಿಟಿಷರ ನೇತೃತ್ವವನ್ನು ವಹಿಸಿದ್ದ ಎಲ್ಲಿ, ಚಿನ್ಹಟ್ ಯುದ್ಧದಲ್ಲಿ, ಸರಿನಾ. ಎಷ್ಟರಲ್ಲಿ ನಡೆಯಿತು, 1857 ಜೂನ್ 30ರಂದು ಈ ಚಿನ್ಹಟ್ ಯುದ್ಧ ನಡೆದಿದೆ. ಎಲ್ಲಿ ನಡೆದಿದೆ, ಲಕ್ನೋದಲ್ಲಿ. ಲಕ್ನೋದ ಇಸ್ಮಾಯಿಲ್ ಗಂಜ್ ಅಥವಾ ನಿಮಗೆ ಅವಧಲ್ಲಿ ನಡೀತದೆ, ಸರಿನಾ. ಈ ಮೂವರು ಪ್ಲೇಸಲ್ಲಿ ಕೊಟ್ಟರೆ ನಿಮಗೆ ಯಾವುದಾದ್ರೂ ಕೂಡ ಸರಿಯಾಗುತ್ತೆ, ಸರಿಯಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಆಮ್ಲಜನಕದ ಪರಮಾಣು ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ. ಸೊ ನೀವು ಪೆರಿಯೋಡಿಕ್ ಟೇಬಲಲ್ಲಿ ಏನಿಲ್ಲ, ಒಂದು 25 ಅಥವಾ ಬೇಡ ಒಂದು 30ರವರೆಗೆ ನೀವು ಪೆರಿಯೋಡಿಕ್ ಟೇಬಲಲ್ಲಿ ಯಾವುದ್ಯಾವುದ್ರದ್ದು ಸಂಖ್ಯೆ ಏನೇನಿದೆ ಅಂತ ನೋಡ್ಕೊಂಡು ಹೋಗಿ ಸಿಂಪಲ್ ಆಗಿ, ಸರಿನಾ. ಸೊ ಇಲ್ಲಿ ಆಮ್ಲಜನಕದ ಏನಿದೆ ಅಲ್ವಾ, ಸೊ ಇದನ್ನು ನಾನು ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನಿಮಗೆ. ಏನಿಲ್ಲ, ಆಮ್ಲಜನಕ ಅಂದರೆ ಹೇಗೆ ಬರೀತೀರಾ ಸರ್, O2 ಅಂತ ಬರೀತೀರಾ. ಓಕೆ, O2 ಅಂದರೆ ಏನಿಲ್ಲ, ಒಂದು O ಇನ್ನೊಂದು O ಅಂತ ಬರೆದು ಬಿಡೋದು, ಸರಿನಾ. ಸೊ ಇದೇ ಓನ ಉಲ್ಟಾ ಇಟ್ಬಿಡ್ತೀನಿ. ಇಲ್ಲಿ ಹಿಂಗೊಂದು O, ಇಲ್ಲೊಂದು O, 8 ಆಯ್ತಲ್ವಾ. ಓಕೆ, 8 ಆಯಿತು. ಆಮ್ಲಜನಕದ ಪರಮಾಣು ಸಂಖ್ಯೆ ಎಷ್ಟಿದೆ, 8 ಇದೆ, ಸರಿನಾ. ಸೊ ಇನ್ಫಿನಿಟಿ ಇದೆ. ಸೊ ಆಮ್ಲಜನಕ ನಮ್ಮ ದೇಹಕ್ಕೆ ಎಷ್ಟು ಬೇಕು, ಇನ್ಫಿನಿಟಿ ಬೇಕು. ಅದನ್ನು ಹೀಗಿಟ್ಟಾಗ ಏನಾಗುತ್ತೆ, 8 ಆಗುತ್ತೆ. ಓ 2 ಸರಿ ಹೀಗೆ ಇಟ್ಬಿಡಬೇಕು, 8 ಆಗುತ್ತೆ, ಸರಿನಾ. ಸೊ ನಿಮ್ಗೆ ಗೊತ್ತಿದ್ರು ಕೂಡ ನೆನಪಿಟ್ಕೊಳ್ಳಿ, ಗೊತ್ತಿಲ್ಲ ಅಂದರೂ ಕೂಡ ನೆನಪಿಟ್ಕೊಳ್ಳಿ, ಕೇಳ್ತಾನೆ. ಹಾಗೆ ಹೈಡ್ರೋಜನ್ದು ಪರಮಾಣು ಸಂಖ್ಯೆ ಎಷ್ಟು ಅಂತ ಕೇಳ್ತಾನೆ ನಿಮಗೆ. ಹೈಡ್ರೋಜನ್ದು 1 ಇದೆ. ಅದಾದ ನಂತರ ನಿಮಗೆ ಹೀಲಿಯಮ್ದು ಎಷ್ಟಿದೆ, ನಿಮಗೆ 2 ಇದೆ, ಸರಿನಾ. ಹೀಲಿಯಮ್ದು ನಿಮಗೆ 2 ಬರುತ್ತೆ, ಹೈಡ್ರೋಜನ್ದು 1 ಬರುತ್ತೆ, ಸರಿನಾ. ಇದರೆಲ್ಲರದ್ದು ಕೂಡ ನೋಡ್ಕೊಳ್ಳಿ. ಹಾಗೆ ಕಬ್ಬಿಣದು Fe ಎಷ್ಟು ಬರುತ್ತೆ ಅಂದರೆ ನಿಮಗೆ 26 ಕಂಡು ಬರುತ್ತೆ, ಸರಿನಾ. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತವೆ, ನೋಡ್ಕೊಳ್ಳಿ. ಮತ್ತು ಕ್ಲೋರಿನ್ದು 17 ಬರುತ್ತೆ, ಇಂಪಾರ್ಟೆಂಟ್ ಇದೆ. ಕ್ಲೋರಿನ್ದು 17 ಇದೆ, ಅದು ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ, ಜಾಸ್ತಿ ಟೈಮ್ ಕೇಳಿದ್ದಾನೆ ಅದನ್ನು. ಸೊ ಬಟ್ ಏನಿಲ್ಲ, ಪೆರಿಯೋಡಿಕ್ ಟೇಬಲ್ನಲ್ಲಿ 1ರಿಂದ 30ರವರೆಗೂ ನೋಡ್ಕೊಳ್ಳಿ. ಓಕೆ, ಈ ಪೆರಿಯೋಡಿಕ್ ಟೇಬಲ್ನ ಕಂಡುಹಿಡಿದವರು ಯಾರು, ಆಧುನಿಕ ಪೆರಿಯೋಡಿಕ್ ಟೇಬಲ್ನ ಪಿತಾಮಹ ಯಾರು ಅಂತ ಕೇಳ್ತಾನೆ ನಿಮಗೆ. ಡಿಮೆಟ್ರಿಯು ಮೆಂಡಲಿಯು ಅಂತ ಬರ್ತಾರೆ. ಓಕೆ, ಯಾರು, ಡಿಮೆಟ್ರಿಯು ಮೆಂಡಲಿಯು ಅಂತ ಬರ್ತಾನೆ. ಅವನು ಆಧುನಿಕ ಆವರ್ತಕ ಕೋಷ್ಟದ ಅಥವಾ ಪೆರಿಯೋಡಿಕ್ ಟೇಬಲ್ದ ಪಿತಾಮಹ, ಸರಿನಾ. ದ ಫಾದರ್ ಆಫ್ ಪೆರಿಯೋಡಿಕ್ ಟೇಬಲ್. ಓಕೆ, ಸೊ ಯಾರು ಅಂದರೆ ನಿಮಗೆ ಡಿಮೆಟ್ರಿಯು ಮೆಂಡಲಿಯು ಅಂತ ಬರ್ತಾರೆ. ಹಾಗೆ ಈ ಪರಮಾಣುವಿನ ತೂಕ ಎಷ್ಟಿದೆ, ಆಮ್ಲಜನಕದ ಪರಮಾಣು ಏನಿದೆ ಅಲ್ವಾ, ಅದರ ತೂಕ ಎಷ್ಟಿದೆ ಅಂತ ಕೇಳ್ತಾನೆ. 16 ಬರುತ್ತೆ. ಆಮ್ಲಜನಕದ ಪರಮಾಣು ತೂಕ ಎಷ್ಟು ಅಂದರೆ ನಿಮಗೆ 16 ಕಂಡು ಬರುತ್ತೆ. ಓಕೆ, 16 ಕಂಡು ಬರುತ್ತೆ. ಹಾಗೆ ಒಂದು ಆಮ್ಲಜನಕದ ದ್ರವ್ಯರಾಶಿ ಎಷ್ಟು ಅಂತ ಕೇಳ್ತಾನೆ. ಓಕೆ, ದ್ರವ್ಯರಾಶಿ ಏನು ಅಂತ ಕೇಳ್ತಾನೆ. ಸೊ 2.66 ಇಂಟು 10⁻23 ಗ್ರಾಮ್ ಆಗಿರ್ತದೆ. ಓಕೆ, ಸೊ 2.66 ಇಂಟು 10⁻23 ಏನಿದೆ ಅಲ್ವಾ, ಇಷ್ಟು ಗ್ರಾಮ್ಗಳು ಆಮ್ಲಜನಕದ ಒಂದು ದ್ರವ್ಯರಾಶಿಯಾಗಿರ್ತದೆ. ಓಕೆ, ಇದು ನೆನಪಿರ್ರಿ ನಿಮಗೆ. ಸೊ ನಿಮಗೆ ಒಂದು ಪ್ರಶ್ನೆ ಕೇಳ್ತಾನೆ ನಿಮಗೆ,
ಇವಾಗ ಭೂಮಿಯ ಮೇಲೆ ನಿಂದೊಂದು ಎಕ್ಸ್ ತೂಕ ಇದೆ. ಓಕೆ, ನಾನಿವಾಗ ನನ್ನ ಹೆಸರೇ ಏನೋ ಓಕೆ, ಒಂದು ಎಸ್ ಅಂತ ನನ್ನ ಹೆಸರಲ್ಲಿ ನನ್ನ ನೇಮ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ನಾನು ಎಸ್ ಅನ್ನುವ ವ್ಯಕ್ತಿ ಇದ್ದೀನಿ ಒಬ್ಬ. ನಂದು ತೂಕ ಇರ್ತದೆ ಎಲ್ಲಿ? ಭೂಮಿಯಲ್ಲಿ. ಓಕೆ, ಭೂಮಿಯಲ್ಲಿ ಹಾಗೆ ಬೇರೆ ಯಾವುದೇ ಒಂದು ಆಕಾಶಕಾಯ ಲೈಕ್ ಇವಾಗ ನೀವು ಚಂದ್ರ ತಗೊಳ್ಳಿ, ಸೂರ್ಯ ತಗೊಳ್ಳಿ, ಸೂರ್ಯನ ಹತ್ರ ನಿಲ್ಲಕ್ಕಾಗೋದಿಲ್ಲ, ಹೋಗಿ ಸುಟ್ಟು ಹೋಗ್ಬಿಡ್ತೀವಿ. ಅಥವಾ ಚಂದ್ರ ತಗೊಳ್ಳಿ, ಮತ್ತು ನೀವು ಬೇರೆ ಗ್ರಹಗಳು ತಗೊಳ್ಳಿ, ಮೀನ್ಸ್ ಗುರುಗ್ರಹ, ಶುಕ್ರಗ್ರಹ, ಶನಿಗ್ರಹ, ಯುರೇನಸ್ಸು, ನೆಪ್ಚೂನು, ಬುಧ ಗ್ರಹ, ಶುಕ್ರಗ್ರಹ, ಯಾವುದೇ ತಗೊಂಡ್ರೂ ಕೂಡ ಅವು ಎಲ್ಲ ಆಕಾಶಕಾಯಗಳಂತಲೇ ಕನ್ಸಿಡರ್ ಮಾಡ್ಕೊಳ್ಳಿ. ಓಕೆ, ನಾವು ಭೂಮಿಯಲ್ಲಿ ನಮ್ಮ ತೂಕ ಏನಿರುತ್ತೆ ಅಲ್ವಾ, ಈ ತೂಕ ಒಂದು ತೂಕ ಇರುತ್ತೆ, ಮೀನ್ಸ್ 10 ತೂಕ ಇದೆ ಅಂತ ಅನ್ಕೊಳ್ಳಿ. ನಂದು ಬೇಡ, ಒಂದು 50 kg ಇದ್ದೀನಿ ಅಂತ ಅನ್ಕೊಳ್ಳಿ ನಾನು. ಓಕೆ, 50 kg ಇದ್ದೀನಿ. ಹಾಗೆ ಈ ಬೇರೆ ಆಕಾಶಕಾಯಿಗಳಲ್ಲೂ ನನ್ನ ತೂಕ ಸೇಮ್ ಇರ್ತದಾ? ನೋ ವೇ. ತೂಕ ಯಾವಾಗಲೂ ಕೂಡ ತೂಕ ಎರಡರಲ್ಲೂ ಕೂಡ ಡಿಫ್ರೆಂಟ್ ಆಗಿರುತ್ತೆ, ಸರಿನಾ? ಬಟ್ ದ್ರವ್ಯ ರಾಶಿ ಅಂತ ಬರುತ್ತೆ. ಓಕೆ, ಮಾಸ್ ಅಂತ ಬರುತ್ತೆ. ಮಾಸ್ ಅಂತ, ಇದು ವೇಟು, ಇದು ಮಾಸು. ಓಕೆ, ಮಾಸ್ ಎಕ್ಸಾಕ್ಟಾಗಿ ಕನ್ನಡದಲ್ಲಿ ದ್ರವ್ಯರಾಶಿ ಅಂತಲೇ ಹೇಳ್ಬೋದು ಅನಿಸುತ್ತೆ. ಓಕೆ, ಸ್ವಲ್ಪ ನೋಡ್ಕೊಳ್ಳಿ, ಎಕ್ಸಾಕ್ಟಾಗಿ ನನಗೆ ಅದು ವರ್ಡ್ ಗೊತ್ತಿಲ್ಲ. ಸರಿಯಾ? ಸೊ ಸೈನ್ಸ್ ಹೇಗೆ ಅಂದರೆ ಕನ್ನಡದಲ್ಲಿ ಸ್ವಲ್ಪ ಓದಿದ್ರೆ ಕನ್ಫ್ಯೂಷನ್ ಆಗುತ್ತೆ ಅಷ್ಟು ಮಾತ್ರ, ಏನು ಕನ್ನಡಕ್ಕೆ ಅವಮಾನ ಅಂತಲ್ಲ. ಓಕೆ, ಅದನ್ನೇ ನೋಡ್ಕೊಳ್ಳಿ ಸ್ವಲ್ಪ. ಈ ವೇಟು ನಿಮಗೆ ಭೂಮಿಯಲ್ಲಿ ಹಾಗೆ ಬೇರೆ ಯಾವುದೇ ಆಕಾಶಕಾಯಗಳಲ್ಲಿ ಹೋದರೆ ನಿಮಗೆ ಸೇಮ್ ಇರುವುದಿಲ್ಲ, ಬೇರೆ ಆಗುತ್ತೆ, ತೂಕ ಬೇರೆ ಆಗುತ್ತೆ. ಬಟ್ ಈ ಮಾಸ್ ಏನಿದೆ ಅಲ್ವಾ, ಇದು ಭೂಮಿನಲ್ಲೂ ಅಷ್ಟೇ ಇರುತ್ತೆ, ಆಕಾಶಕಾಯಗಳಲ್ಲಿ ಬೇರೆ ನೀವು ಚಂದ್ರನ ಹತ್ರ ಹೋಗಿ ಅಷ್ಟೇ ಇರುತ್ತೆ, ಹಾಗೆ ನೀವು ಗುರುಗ್ರಹದಲ್ಲಿ ಹೋಗಿ ಅಷ್ಟೇ ಇರುತ್ತೆ, ಸೂರ್ಯನ ಹೋಗಿ ನಿಂತು ಡ್ಯಾನ್ಸ್ ಮಾಡಿದ್ರು ಅಷ್ಟೇ ಇರುತ್ತೆ, ಸರಿನಾ? ಯಾವುದು ಮಾಸ್ ಅನ್ನೋದು ನಿಮಗೆ ಎಲ್ಲ ಕಡೆ ಕೂಡ ನಿಮಗೆ ಸೇಮ್ ಇರುತ್ತೆ. ಬಟ್ ವೇಟ್ ಏನಿದೆ ಅಲ್ವಾ, ಈ ವೇಟ್ ನಿಮಗೆ ಏನಿರುತ್ತೆ? ಡಿಫ್ರೆನ್ಸ್ ಇರುತ್ತೆ. ಓಕೆ, ಡಿಫ್ರೆಂಟ್ ಇರುತ್ತೆ, ನೆನಪಿರಲಿ ಇದು ನಿಮಗೆ, ಸರಿಯಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಐತ್ರೇಯ ಬ್ರಾಹ್ಮಣ. ಓಕೆ, ಐತರೇಯ ಅಂತ ಆಗಬೇಕಾದ್ರು ಯತ್ರೇಯ ಆಗೋದು ಐತರೇಯ ಆಗಬೇಕು. ಓಕೆ, ಐತರೇಯ. ಓಕೆ, ಐತರೇಯ ಬ್ರಾಹ್ಮಣ ಆಗಬೇಕು. ಐತರೇಯ ಬ್ರಾಹ್ಮಣ ಯಾವ ವೇದಕ್ಕೆ ಸಂಬಂಧಿಸಿದೆ? ನೀವೇನಾದರೂ ನನ್ನ SSC GD ಕ್ಲಾಸ್ ಕೇಳಿದರೆ ಈ ಕ್ವಶನ್ ನಿಮಗೆ ಸಿಂಪಲ್ ಕ್ವಶನ್, ಏನಿಲ್ಲ. ಯಾಕಂದರೆ ಅಲ್ಲಿ ನಿಮಗೆ ಒಂದು 4-5 ಶಿಫ್ಟಲ್ಲಿ ಕೇಳಿದ್ದಾನೆ ಇದನ್ನು. ಸೊ 4-5 ಸರಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂದರೆ 4-5 ಸರಿ ಕೇಳಿ ನಿಮಗೆ ಬೇಜಾರಾಗಿರುತ್ತೆ, ಗುರು ಎಷ್ಟು ಸರಿ ಹೇಳ್ತೀಯಾ, ಬೇಡ ಬಿಡು ಅಂತ. ಓಕೆ, ಸೊ ಐತರೇಯ ಬ್ರಾಹ್ಮಣ ಯಾವ ವೇದಕ್ಕೆ ಸಂಬಂಧಿಸಿದೆ ಅಂದರೆ ಋಗ್ವೇದಕ್ಕೆ ಸಂಬಂಧಿಸಿದೆ. ಓಕೆ, ಐತರೇಯ ಮತ್ತು ಕೌಶಿತಕಿ ಬ್ರಾಹ್ಮಣ ಅಂತ ಬರ್ತವೆ. ಇವೆರಡೂ ಕೂಡ ನಿಮಗೆ ಎದಕ್ಕೆ ಸಂಬಂಧಿಸಿವೆ ಅಂದರೆ ಋಗ್ವೇದಕ್ಕೆ ಸಂಬಂಧಿಸಿದೆ. ಹಾಗೆ ತೈತ್ರೇಯ ಮತ್ತು ಶತ್ಪಥ ಅಂತ ಬರ್ತವೆ, ಇವು ಯಜುರ್ವೇದಕ್ಕೆ ಸಂಬಂಧಿಸಿದವೆ, ಸರಿನಾ? ಯಜುರ್ವೇದಕ್ಕೆ. ಈ ಯಜುರ್ವೇದದಲ್ಲಿ 2 ಯಜುರ್ವೇದ ಬರ್ತವೆ, ಒಂದು ಕೃಷ್ಣ ಯಜುರ್ವೇದ, ಇನ್ನೊಂದು ಶುಕ್ಲ ಯಜುರ್ವೇದ ಅಂತ. ಕೃಷ್ಣ ಯಜುರ್ವೇದ ಅಂದರೆ ಕಪ್ಪು ಯಜುರ್ವೇದ ಅಂತ ಹೇಳ್ಬೋದು, ಶುಕ್ಲ ಯಜುರ್ವೇದ ಬಿಳಿ ಯಜುರ್ವೇದ ಅಂತ ಹೇಳ್ಬೋದು, ಸರಿನಾ? ಕೃಷ್ಣ ಯಜುರ್ವೇದ, ಶುಕ್ಲ ಯಜುರ್ವೇದ ಎದರಲ್ಲಿ ಬರ್ತದೆ ಅಂತ ಕೇಳ್ತಾನೆ, ಇದೇ ಯಜುರ್ವೇದದಲ್ಲಿ ಬರ್ತದೆ. ಯಜುರ್ವೇದದಲ್ಲಿ ಬರ್ತಕ್ಕಂತಹ ಟೈಪ್ಗಳು ಎಷ್ಟು ಅಂತ ಕೇಳ್ತಾನೆ, 2 ಅಂತ ಹೇಳಬೇಕು, ಸರಿನಾ? ಇವೆಲ್ಲ ನೆನ್ಪಿಟ್ಕೊಳ್ಳಿ. ಹಾಗೆ ಋಗ್ವೇದದಲ್ಲಿ ಎಷ್ಟು ಶ್ಲೋಕಗಳು ಕಂಡುಬರ್ತವೆ ಅಂದರೆ 1028 ಶ್ಲೋಕಗಳು ಕಂಡುಬರ್ತವೆ. ಸರಿ, ಇದು ನಂಬರ್ ನೆನ್ಪಿಟ್ಕೋಬೇಕಾ? ನಂಬರ್ ನೆನ್ಪಿಟ್ಕೋಬೇಕು, ಇಂಪಾರ್ಟೆಂಟ್ ಇದೆ, ನಂಬರೇ ಕೇಳ್ತಾನೆ, ಸರಿನಾ? ಹಾಗೆ ಋಗ್ವೇದದಲ್ಲಿ ಎಷ್ಟು ಮಂಡಲಗಳಿದ್ದಾವೆ ಸರ್ ಅಂತ ಕೇಳ್ತಾನೆ. ಓಕೆ, ಸೊ ಅವಾಗ ನೀವೇನು ಹೇಳಬೇಕು? ಸರ್ 10 ಮಂಡಲಗಳಿದ್ದಾವೆ ಅಂತ ಹೇಳಿ ಬಂದ್ಬಿಡಬೇಕು, ಸರಿನಾ? ಸೊ ಪುರುಷ ಸೂಕ್ತಿಯ ಬಗ್ಗೆ ಎಷ್ಟನೇ ಮಂಡಲದಲ್ಲಿ ಹೇಳಿದೆ? 10ನೇ ಮಂಡಲದಲ್ಲಿ ಪುರುಷ ಸೂಕ್ತಿಯ ಬಗ್ಗೆ ಹೇಳಿದೆ. ಹಾಗೆ ಗಾಯತ್ರಿ ಮಂತ್ರ ಯಾವ ವೇದದಲ್ಲಿ ಸಂಬಂಧಿಸಿದೆ ಅಂತ ಕೇಳಿದ್ರೆ ಇದೇ ಋಗ್ವೇದದಲ್ಲಿ ನಿಮಗೆ ಗಾಯತ್ರಿ ಮಂತ್ರ ಬರುತ್ತೆ. ಓಕೆ, ಗಾಯತ್ರಿ ಮಂತ್ರ ನಿಮಗೆ ಕಂಡು ಬರೋದು ಎಲ್ಲಿ ಅಂದರೆ ನಿಮಗೆ ಇದೇ ಋಗ್ವೇದದಲ್ಲಿ. ಓಕೆ, ಋಗ್ವೇದದಲ್ಲಿ ನಿಮಗೆ ಗಾಯತ್ರಿ ಮಂತ್ರ ಕಂಡು ಬರುತ್ತೆ, ಯಾವುದೇ ವೇದದಲ್ಲೆಲ್ಲ, ಸರಿನಾ? ಸೊ ಸೂರ್ಯನ ತಾಯಿಯಾದ ಸಾವಿತ್ರಿಗೆ ಬರೆದಿರ್ತಾರೆ ಇದನ್ನು. ಯಾವುದು? ಓಂ ಭೂರ್ಭುವಃ ಸ್ವಃ. ಇದು ಇದೆ ಗೊತ್ತಾ? ಸಾಂಗ್ ಅನ್ಕೊಳ್ಳಿ, ಅಥವಾ ಅದಾದ ನಂತರ ಅದನ್ನು ಬೇರೆ ಯಾವ ಹೆಸರಿಂದ ಶ್ಲೋಕ ಅಂತಾದರೂ ಕರೀರಿ, ಏನಾದರೂ ಕರೀರಿ. ಓಕೆ, ಸೊ ಅದನ್ನು ಯಾವ ವೇದದಲ್ಲಿ ಹೇಳಲಾಗಿದೆ ಅಂತ ಕೇಳಿದ್ರೆ ಇದೇ ಋಗ್ವೇದದಲ್ಲಿ ಹೇಳಲಾಗಿದೆ. ಓಕೆ, ನೆನಪಿಟ್ಕೊಳ್ಳಿ, ಯಾವುದು ಅಂತ ಕೇಳಬಹುದು ನಿಮಗೆ. ಗಾಯತ್ರಿ ಮಂತ್ರ ಯಾವುದು ಅಂತ ಓಂ ಭೂರ್ಭುವಃ ಸ್ವಃ ಅಂತ ಬರುತ್ತೆ ಗೊತ್ತಾ, ಇದೇ ಗಾಯತ್ರಿ ಮಂತ್ರ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಯಾವ ಸೂಪರ್ ಕಂಪ್ಯೂಟರನ್ನು ಪ್ರಾರಂಭಿಸಿದರು? ಇದು ಕೂಡ ನ್ಯೂಸಲ್ಲಿ ಇತ್ತಲ್ವಾ? ಯಾವುದನ್ನು? ಪರಮರುದ್ರ. ಯಾವುದು? ಪರಮರುದ್ರ. ಓಕೆ, ಸೂಪರ್ ಕಂಪ್ಯೂಟರ್ ಆದಂತಹ ಪರಮರುದ್ರವನ್ನು ಅವರು ಬಿಡುಗಡೆ ಮಾಡ್ತಾರೆ, ಸರಿನಾ? ಸೊ ಇದು ನಿಮಗೆ ಅಂತರಿಕ್ಷದಲ್ಲಿ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತಾರೆ, ಅದಾದ ನಂತರ ಬೇರೆ. ಬಟ್ ಎಷ್ಟು ಬಿಡುಗಡೆ ಮಾಡಿದ ಅಂತ ರೀಸೆಂಟಾಗಿ ಕೇಳಿದ್ದ ನಿಮಗೆ. ಎಷ್ಟು? 3. ಓಕೆ, 3 ಕಂಪ್ಯೂಟರ್ಗಳನ್ನು ಬಿಡುಗಡೆ ಮಾಡ್ತಾರೆ, 3 ಕಂಪ್ಯೂಟರ್ಗಳನ್ನು ಉದ್ಘಾಟನೆ ಮಾಡ್ತಾರೆ. ಯಾರು? ನಮ್ಮ ಭಾರತದ ಪ್ರಧಾನಮಂತ್ರಿ. ಓಕೆ, ಎಷ್ಟನೇ ವಿಧಿಯಲ್ಲಿ ಹೇಳಿದೆ ಅವರು ಪ್ರಧಾನಮಂತ್ರಿ ಆಗಬೇಕು ಅಂತ? 75ನೇ ವಿಧಿಯಲ್ಲಿ ಹೇಳಲಾಗ್ತದೆ, ಸರಿನಾ? ಸೊ ಇವರು 3 ಪರಮರುದ್ರ ಸೂಪರ್ ಕಂಪ್ಯೂಟರ್ಗಳನ್ನು ಬಿಡುಗಡೆ ಮಾಡ್ತಾರೆ, ಸರಿಯಾ? ಸೊ ಇದು ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 1857ರ ದಂಗೆಯ ಸಮಯದಲ್ಲಿ ಸೈನಿಕರ ಭಾಷಣಗಳಲ್ಲಿ ಯಾವ ಭಾಷೆಯನ್ನು ಬಳಸಲಾಯಿತು? ಮೀನ್ಸ್ ಇವಾಗ ಮುಂದೆ ಒಬ್ಬರು ಸೈನಿಕರು ನಿಂತು ಓಕೆ ಅದರ ಮುಂದಾಳತ್ವವನ್ನು ವಹಿಸ್ಕೊಂಡು ಹಿಂದಿನವರಿಗೆಲ್ಲ ಪ್ರೋತ್ಸಾಹ ಕೊಡ್ತಿದ್ರಲ್ವಾ, ಯಾವುದರಲ್ಲಿ ಭಾಷಣ ಮಾಡ್ತಿದ್ರಿ? ಕನ್ನಡದಲ್ಲಿ ಹೋಗಿ ನಿಂತು ಭಾಷಣ ಮಾಡ್ತಿದ್ರಾ? ಓಕೆ, ಸನ್ಮಾನ್ಯ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಿದ್ರಾ? ಏನು ಮೇರೆ ಭಾಯಿ ಅವ್ರ ಬೆಹನು ಹೀಗೆ ಸ್ಟಾರ್ಟ್ ಮಾಡ್ತಿದ್ರಾ? ನೋವೇ ಅಲ್ವಾ? ಸೊ
ಬೇರೆ ಅವ್ರದೇ ಒಂದು ಟೋನ್ ಇತ್ತು, ಸರಿನಾ? ಆ ಟೋನಲ್ಲಿ ಸ್ಟಾರ್ಟ್ ಮಾಡ್ತಿದ್ರು. ಬಟ್ ಭಾಷೆ ಯಾವುದು ಅಂದರೆ ಹಿಂದಿ, ಹಾಗೆ ಉರ್ದು ಭಾಷೆ, ಸರಿನಾ? ಉರ್ದು ಭಾಷೆ ಇವಾಗೆಲ್ಲ ಉರ್ದು ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಆ ಟೈಮಲ್ಲಿ ಉರ್ದು ಸ್ವಲ್ಪ ಜಾಸ್ತಿನೇ ಇತ್ತು. ಯಾಕಂದರೆ ಮೊಘಲರ ಆಡಳಿತ, ಸುಲ್ತಾನರ ಆಡಳಿತ, ಸರಿನಾ? ಉತ್ತರ ಭಾರತದಲ್ಲಿ ಇವೆಲ್ಲ ದಂಗೆಗಳು ಸ್ವಲ್ಪ ಜಾಸ್ತಿ ಆಯಿತು. ಸೊ ಅದಕ್ಕೆ ನಿಮಗೆ ಉರ್ದು ಭಾಷೆ ಮ್ಯಾಕ್ಸಿಮಮ್ ಕಂಡು ಬರುತ್ತೆ ನಿಮಗೆ ಎಲ್ಲಿ? ಉತ್ತರ ಭಾರತದಲ್ಲಿ. ನಮ್ಮ ದಕ್ಷಿಣ ಭಾರತದಲ್ಲಿ ನಮ್ಮವೇ ಸಪ್ರೇಟ್ ಭಾಷೆಗಳಿದ್ದಾವೆ. ನಮ್ಮ ಭಾಷೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ, ಸರಿನಾ? ಸೊ ತಮಿಳು ಭಾಷೆಗೆ ಎಲ್ಲ ಭಾಷೆಗಳಿಗಿಂತ ಹಳೆಯ ಭಾಷೆ ನಿಮಗೆ ತಮಿಳು ಭಾಷೆ ಕಂಡು ಬರುತ್ತೆ. ಆ ತಮಿಳು ಭಾಷೆ ಆದ ನಂತರ ನಮ್ಮ ಕನ್ನಡ ಭಾಷೆ ಕಂಡು ಬರುತ್ತೆ, ಸರಿನಾ? ಸೊ ತಮಿಳು ಭಾಷೆಗಿಂತ ಹಳೆಯ ಭಾಷೆ ನಮ್ಮ ದ್ರಾವಿಡ ಭಾಷೆ ಆಗಿದೆ. ಕನ್ನಡ ಭಾಷೆ ಕ್ವೀನ್ ಆಫ್ ಆಲ್ ಲ್ಯಾಂಗ್ವೇಜಸ್ ನಮ್ಮ ಕನ್ನಡ. ಓಕೆ, ಸೊ ಇಷ್ಟು ಹಳೇದಾಗಿದೆ. ಮರಾಠಿ ಲ್ಯಾಂಗ್ವೇಜ್ ಒನ್ ಆಫ್ ದ ಬೆಂಕಿ ಲ್ಯಾಂಗ್ವೇಜ್ ಇದು ಕೂಡ. ಓಕೆ, ಅವ್ರು ಮಾತಾಡಿದ್ರೆ ಬೈದಂಗಿರುತ್ತೆ, ಸರಿನಾ? ಸೊ ಆ ರೀತಿ ಇಂಥ ಬೆಂಕಿ ಲ್ಯಾಂಗ್ವೇಜ್ ಇದನ್ನೆಲ್ಲ ಬಿಟ್ಟು ನಾವೇ ಉರ್ದು ಕಲಿಯೋಣ, ನಾವೇ ಹಿಂದಿ ಕಲಿಯೋಣ ಅಲ್ವಾ? ಸೊ ಅವ್ರು ಕಲ್ತಿಲ್ಲ. ಬಟ್ ಇವಾಗ ಹೇಗೆ ಅಂದರೆ ನಮಗೆ ತ್ರಿಭಾಷಾ ನೀತಿ ಅಂತ ನಮ್ಮನ್ನು ಕೂಡ ಹಿಂದಿನಲ್ಲಿ ಮಾಡ್ತಾ ಇದ್ದಾರೆ. ಯಾಕೆ? ಎಲೆಕ್ಷನಲ್ಲಿ ನಾವು ಕೂಡ ಅವರು ಯಾವುದು ಮಾತನ್ನು ಕೇಳಿ ಓಟ್ ಹಾಕ್ಬೇಕಲ್ವಾ? ಸೊ ಅದಕ್ಕೆ ಹಿಂದಿಗೇನು ವಿರೋಧ ಇಲ್ಲ, ಬಟ್ ಹಿಂದಿ ಕಲಿಲೇಬೇಕು ಅನ್ನೋದಕ್ಕೆ ವಿರೋಧ ಇದೆ. ಓಕೆ, ನನ್ನದು ಸಹ ನಿಮ್ಮದು ಇರಬೇಕು. ಯಾಕಂದರೆ ಯಾವುದನ್ನು ಕೂಡ ಒತ್ತಾಯ ಮಾಡಬಾರ್ದು ಅನ್ನೋದು ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕಂಚಿನ ನರ್ತಕಿಯ ಪ್ರತಿಮೆಯನ್ನು ಎಲ್ಲಿ ಕಂಡು ಹಿಡಿಯಲಾಯಿತು ಅಂತ ಕೇಳಿದರೆ, ಕಂಚಿನ ನರ್ತಕಿಯ ಪ್ರತಿಮೆ ಸಿಗುತ್ತದೆ. ಓಕೆ, ಸಿಗ್ತದೆ. ಎಲ್ಲಿ ಸಿಕ್ಕಿದೆ ಅಂತ ಕೇಳಿದ್ದಾನೆ. ಎಲ್ಲಿ ಸಿಗ್ತದೆ ಅಂದರೆ ಅದು ಮೆಹೆಂಜೋದಾರದಲ್ಲಿ ಸಿಕ್ಕಿದೆ. ಓಕೆ, ಹಾಗೆ ಪುರುಷಧಾರಿ ಗಡ್ಡನ, ಓಕೆ, ಗಡ್ಡಧಾರಿ ಪುರುಷನ ವಿಗ್ರಹ ಎಲ್ಲಿ ಸಿಕ್ಕಿದೆ ಅಂತ ಕೇಳ್ತಾನೆ. ಸೇಮ್ ಇದೇ ಮೆಹೆಂಜೋದಾರದಲ್ಲಿ ಸಿಕ್ಕಿದೆ. ಹಾಗೆ ಸ್ನಾನದ ಕೊಳ ಎಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾನೆ. ಇದೇ ಮೆಹೆಂಜೋದಾರದಲ್ಲಿ ಕಂಡು ಬರ್ತದೆ, ಸರಿನಾ? ಹಾಗೆ ಅತ್ಯಂತ ದೊಡ್ಡ ನಗರ ಯಾವುದು ಸಿಂಧು ನಾಗರಿಕತೆಯಲ್ಲಿ ಕೇಳ್ತಾನೆ. ಇದೇ ಮೆಹೆಂಜೋದಾರ ನಗರ, ಸರಿನಾ? ಈ ಮೆಹೆಂಜೋದಾರ ನಗರ ಯಾವ ದೇಶದಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾನೆ. ಸರ್, ಪಾಕಿಸ್ತಾನದಲ್ಲಿ ಕಂಡು ಬರ್ತದೆ. ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿ ಕಂಡು ಬರ್ತದೆ, ಸರಿನಾ? ಸೊ ಇದು ಆದ ನಂತರ ಇದು ಎಷ್ಟು ದೊಡ್ಡದಿದೆ ಈ ಕಂಚಿನ ನರ್ತಕಿ? ಏನು 184 ಮೀಟ್ರ್ ಇದೆಯಾ? 185 ಮೀಟ್ರ್ ಇದೆಯಾ? ಸರ್ದಾರ್ ವಲ್ಲಭಾಯ್ ಪಟೇಲ್ ಮೀಟ್ರ್ ಇದೆಯಲ್ಲ, ಇದು ಮೂರ್ತಿ ಎತ್ತರ ಇದೆಯಲ್ವ, ಅಷ್ಟಿದೆಯಾ? ನೋವೆ 10.5 ಸೆಂಟಿಮೀಟ್ರ್ ಇದೆ. ಓಕೆ, 10.5 ಸೆಂಟಿಮೀಟ್ರ್ ಎತ್ತರ ಇದೆ. ಯಾವುದು? ಈ ಕಂಚಿನ ನರ್ತಕಿಯ ಪ್ರತಿಮೆ, ಸರಿನಾ? ಇದು ನೆನಪಿರಲಿ ನಿಮಗೆ. ಹಾಗೆ ಮೇಣದ ತಂತ್ರವನ್ನು ಬಳಸಿ ಇದನ್ನು ತಯಾರು ಮಾಡಲಾಗಿದೆ. ಯಾವ ತಂತ್ರವನ್ನು ಬಳಸಿ ಇದನ್ನು ತಯಾರು ಮಾಡಲಾಗಿದೆ ಅಂತ ಕೇಳಿದ್ರೆ, ಮೇಣದ ತಂತ್ರಜ್ಞಾನವನ್ನು ಬಳಸಿ ಇದನ್ನು ತಯಾರು ಮಾಡಲಾಗ್ತದೆ. ಯಾವುದನ್ನು? ಕಂಚಿನ ನರ್ತಕಿಯ ವಿಗ್ರಹವನ್ನ, ಸರಿನಾ? ಹಾಗೆ ನಿಮಗೆ ಸ್ಮಶಾನ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳ್ತಾನೆ. ಸರ್ ಅದನ್ನು ಕೇಳ್ತಾನೆ? ಹೌದು ಸರ್ ಕೇಳ್ತಾನೆ. ಓಕೆ, ಸ್ಮಶಾನ, ಸುಡುಗಾಡು, ಅದಾದ ನಂತರ ಗ್ರೇವ್ ಯಾರ್ಡು, ಮತ್ತು ಇನ್ನು ಬೇರೆ ಬೇರೆ ಹೇಳ್ತಿರಲ್ವಾ ಘಾಟ್ಗಳು, ಅವೆಲ್ಲ ಎಲ್ಲಿ ಕಂಡು ಬರ್ತದೆ ಅಂದರೆ ನಿಮಗೆ ಹರಪ್ಪಾದಲ್ಲಿ. ಓಕೆ, ಹರಪ್ಪದಲ್ಲಿ ಕಂಡು ಬರ್ತದೆ. ಹಾಗೆ ಉಗ್ರಾಣ ತಾಣಗಳು ಮೀನ್ಸ್ ಇವಾಗ ಎಲ್ಲ ನೀವು ಇಡ್ತಿರಲ್ವಾ, ಸ್ಟೋರ್ ಮಾಡ್ತಿರಲ್ಲ, ಸ್ಟೋರ್ ರೂಮ್ ಅಂತ ಒಂದು ರೂಮಲ್ಲಿ ಕರಿತಿರ್ತೀರ ನೀವು. ಅಲ್ಲೆಲ್ಲ ಅಕ್ಕಿ, ಗೋಧಿ, ಬೇಳೆ ಎಲ್ಲ ಕಾಳು ಇಡ್ತಿರ್ತೀರ, ಗೊತ್ತಾ? ಸೊ ಆ ರೀತಿ ಆ ಉಗ್ರಾಣ ತಾಣ, ಆ ಸ್ಟೋರ್ ರೂಮ್ ಎಲ್ಲಿ ಕಂಡು ಬರ್ತವೆ ಅಂದರೆ ನಿಮಗೆ 6 ಸಾಲಿನ 2, 6 12 ಓಕೆ, ಟೋಟಲಿ 12 ಉಗ್ರಾಣಗಳು ಕಂಡು ಬರ್ತವೆ. ಹೀಗೆ 2 ಲೈನ್ ಇರ್ತವೆ. ಲೈಕ್ ದಟ್. ಹೇಗೆ ಅಂದರೆ ಓಕೆ, 6 ಆಯ್ತಾ? ಓಕೆ, ಈ ರೀತಿ ಈ ಉಗ್ರಾಣಗಳು ನಿಮ್ಗೆ ಎಲ್ಲಿ ಕಂಡು ಬರ್ತವೆ ಅಂದರೆ ಹರಪ್ಪಾದಲ್ಲಿ ಕಂಡು ಬರ್ತವೆ. ಸ್ಮಶಾನ ಎಲ್ಲಿ ಕಂಡು ಬರ್ತವೆ? ನಿಮಗೆ ಇದೇ ಹರಪ್ಪಾದಲ್ಲಿ ಕಂಡು ಬರ್ತವೆ. ಸರ್, ನೀವು ಎರಡೂ ಕೂಡ ನೆನಪಿಟ್ಕೊಳ್ಳಿ. ಈ ಹರಪ್ಪ ಎಲ್ಲಿದೆ? ಅದು ಕೂಡ ಸೇಮ್ ಎಲ್ಲಿ? ಪಾಕಿಸ್ತಾನದಲ್ಲಿದೆ. ಹಾಗೆ ಯಾವ ನದಿಯ ದಂಡೆಯಲ್ಲಿ, ಯಾವ ನದಿಯ ತೀರದಲ್ಲಿ ಕಂಡು ಬರ್ತದೆ ಅಂತ ಕೇಳ್ತಾನೆ. ಹರಪ್ಪ. ಓಕೆ, ಹರಪ್ಪ ಇಲ್ಲಿ ರ ಸಿಗ್ತದೆ. ಆ ರ ತಗೊಳ್ಳಿ, ರಾ ಮಾಡ್ಕೊಳ್ಳಿ, ರಾವಿ ನದಿ. ಓಕೆ, ರಾವಿ ನದಿಯ ದಂಡೆಯಲ್ಲಿ ನಿಮಗೆ ಹರಪ್ಪ ನದಿ ಹರಪ್ಪ ನಗರ ಕಂಡು ಬರ್ತದೆ, ಸರಿನಾ? ಇದೆಲ್ಲವೂ ನೆನ್ಪಿಟ್ಕೊಳ್ಳಿ ನಿಮಗೆ. ಅದಾನಂತರ ನೆಕ್ಸ್ಟ್ ನಿಮಗೆ ಭತ್ತದ ಚೂರುಗಳು ಯಾವ ಒಂದು ಸಿಂಧು ನಾಗರಿಕತೆಯ ಪ್ರದೇಶದಲ್ಲಿ ಸಿಕ್ಕಿದೆ ಅಂತ ಕೇಳ್ತಾನೆ. ಏನು ಲೋಥಾಲ್ ಇದೆ ಅಲ್ವಾ, ಆ ಲೋಥಾಲಲ್ಲಿ ನಿಮಗೆ ಭತ್ತದ ಚೂರುಗಳು ಹಾಗೆ ರಾಗಿಯ ಚೂರುಗಳು ಒಂದು ಮಡಿಕೆಯಲ್ಲಿ ತುಂಬಿಟ್ಟದ್ದು ನಿಮಗೆ ಸಿಗ್ತವೆ. ಹಾಗೆ ಜೋಡಿ ಶವಗಳು ಮೀನ್ಸ್ ಗಂಡ ಹೆಂಡತಿ ಇಬ್ಬರಿಗೆ ಸೇರಿ ಒಂದೇ ಪೆಟ್ಟಿಗೆ ಒಳಗೆ ಹಾಕಿ ಹಿಂಗೆ ಬಿಟ್ಟಿದ್ದಾರೆ. ಓಕೆ, ಹೂತು ಬಿಟ್ಟಿದ್ದಾರೆ. ಅದು ಎಲ್ಲಿ ಸಿಕ್ಕದೆ ಅಂತ ಕೇಳ್ತಾನೆ. ಅದೇ ಲೋಥಾಲದಲ್ಲಿ. ಓಕೆ, ಲೋಥಾಲದಲ್ಲಿ. ಹಾಗೆ ಸಿಂಧು ನಾಗರಿಕತೆಯ ಏಕೈಕ ಬಂದರು ತಾಣ ಯಾವುದು ಅಂತ ಕೇಳ್ತಾನೆ. ಪೋರ್ಟ್ ಎಲ್ಲಿತ್ತು ಅಂತ ಕೇಳ್ತಾನೆ. ಇದೇ ಲೋಥಾಲದಲ್ಲಿತ್ತು, ಸರಿನಾ? ಇವೆಲ್ಲವೂ ಕೂಡ ನೆನಪಿರಲಿ ನಿಮಗೆ. ಹಾಗೆ 1857ರ ಮಿರತ್ ಕ್ರಾಂತಿಯ ನಂತರ ಸೈನಿಕರು ಎಲ್ಲಿಗೆ ಹೋದರು ಅಂತ ಕೇಳಿದ್ದಾರೆ. ಸೊ ನಿಮಗೆ ಆಲ್ರೆಡಿ ಇದನ್ನು ಕೂಡ ಹೇಳಿದ್ದೆ ನಾನು. ಮೇ 10, 1857ರಂದು ದಂಗೆ ಎದ್ದಿರ್ತಾರೆ. ಎಲ್ಲಿ? ಮೀರತ್ನಲ್ಲಿ ದಂಗೆ ಎದ್ದಿರ್ತಾರೆ, ಸರಿನಾ? ಸೊ ಕದಮ್ ಸಿಂಗ್ ನೇತೃತ್ವದಲ್ಲಿ ದಂಗೆ ಎದ್ದಿರ್ತಾರೆ. ಎಲ್ಲಿ? 1857 ಮೇ 10ರಂದು ಮೀರತ್ನಲ್ಲಿ ದಂಗೆ ಎದ್ದಿರ್ತಾರೆ. ಸೊ ಈ ಮೇ 10ರಂದು ದಂಗೆ ಎದ್ದ ನಂತರ ನೆಕ್ಸ್ಟ್ ಮೇ 11ಕ್ಕೆ ಎಲ್ಲಿ? ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗಿ 2ನೇ ಬಹದ್ದೂರ್ ಶಾಗೆ, ಸರ್ ಭೈ ನೀವೇ ನಮ್ಮ ರಾಜ, ನೀವೇ ನಮಗೆಲ್ಲ. ಇವಾಗ ನಿಮ್ಮ ಶತ್ರುಗಳು ಅದೇ ಬ್ರಿಟಿಷರು, ನನ್ನ ಶತ್ರುಗಳು ಅದೇ ಬ್ರಿಟಿಷರು. ನೀವು ನಮ್ಮ ರಾಜಾಗಿ ನಮ್ಮ ಮುಂದೆ ನಿಲ್ಲಿಸಿ, ನೀವು ಮುಂದೆ ನಿಲ್ರಿ, ನಾವು ನಿಮ್ಮ ಹಿಂದೆ ನಿಲ್ತೀವಿ, ಏನ ಬಂದರೂ ನೋಡೋಣ ಅಂತ ಹೇಳಿಸಿದ್ರೆ ಅವ್ರಿಗೆ ಹೋಗಿ ಜೈಕಾರ ಹಾಕಿ
ರಾಜ್ಯ ಅಂತ ಘೋಷಣೆ ಮಾಡಿಬಿಡ್ತಾರೆ. ಅಖಂಡ ಭಾರತದ ರಾಜ್ಯ ಅಂತ ಘೋಷಣೆ ಯಾರಿಗೆ ಮಾಡ್ತಾರೆ? ಸೈನಿಕರು ಅಂತ ಕೇಳಿದ್ರೆ ಎರಡನೆಯ ಬಹದ್ದೂರ್ ಶಾನಿಗೆ ಘೋಷಣೆ ಮಾಡ್ತಾರೆ. ಓಕೆ, ಜೈಕರ್ ಹಾಕಿ ಘೋಷಣೆ ಮಾಡಿಬಿಡ್ತಾರೆ. ಅವನು ಫುಲ್ ರೊಚ್ಚಿಗೆದ್ದು ಎಲ್ಲ ಹುಡುಗರು ನಮ್ಮ ಕಡೆ ಅದಾವ ಅಂತ ತಿಳ್ಕೊಂಡು ಅವರು ಇದ್ರ ಜಯ ಅಂತಾರೆ. ಬಟ್ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಸೋಲಿಸ್ತಾರೆ. ಯಾಕೆಂದರೆ ಒಂದು ಲ್ಯಾಕ್ ಆಫ್ ಯೂನಿಟಿ ಇರೋದಿಲ್ಲ ಎಲ್ಲರ ಹತ್ರ ಕೂಡ. ಏನು ಮಾಡಬೇಕು ಅನ್ನೋದು ಗೋಲ್ ಇರುವುದಿಲ್ಲ, ಸರಿನಾ? ಸೊ ಯಾಕೆ ಫೇಲ್ಯೂರ್ ಆಗ್ತದೆ ಅಂದರೆ ಇವೆಲ್ಲ ಫೇಲ್ಯೂರ್ ರೀಸನ್ಗಳು. ಹಾಗೆ ಇದು ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂದಿರ್ತಾರೆ ಗೊತ್ತಾ? ಈ ದಂಗೆ ಯಾವಾಗ ಸ್ಟಾರ್ಟ್ ಮಾಡಬೇಕು ಅಂದಿರ್ತಾರೆ, ಅದಕ್ಕಿಂತ ಮುಂಚೆ ಈ ದಂಗೆ ಸ್ಟಾರ್ಟ್ ಆಗಿರುತ್ತೆ. ಸೊ ಅದಕ್ಕೆ ಏನೊಂದು ನಾಲೆಡ್ಜು, ಇನ್ನೊಂದು ಕಮ್ಯುನಿಕೇಷನ್ದು, ಅದಾದ ನಂತರ ಏನು ಅಂದರೆ ಯೂನಿಟಿದು ಪ್ರಾಬ್ಲಮ್ ಆಗುತ್ತೆ ಇಲ್ಲಿ. ಸೊ ಅದಕ್ಕೆ ಸೋಲ್ತಾರೆ. ಇಲ್ಲಾಂದರೆ ನಮ್ಮ ಭಾರತದ ವಿರುದ್ಧ ಗೆದ್ದವ್ರು ಯಾರಿದ್ದಾರೆ ಅಲ್ವಾ? ಸೊ ಗೆಲ್ತಾ ಇರಲಿಲ್ಲ ಅವರು ಬ್ರಿಟಿಷರು. ಸೊ ನಾವೇ ಗೆಲ್ತಾ ಇದ್ವಿ. ಬಟ್ ಇದೆಲ್ಲ ಸ್ವಲ್ಪ ಪರ್ಸನಲ್ ರೀಸನ್ಸಿಂದ ಕೂಡ ಜಾಸ್ತಿ ಜನ ಇದ್ರೆ ಯುದ್ಧ ಮಾಡ್ತಿರ್ತಾರೆ ಅಂತ ಬ್ರಿಟಿಷರೆಲ್ಲ ಬರೆದಿದ್ದಾರೆ, ಸರಿನಾ? ಸೊ ಇದು ನೆನಪಿರಲಿ ನಿಮಗೆ. ಹಾಗೆ ಮೀರತ್ ನಂತರ ಎಲ್ಲಿ ಹೋಗ್ತಾರೆ ಇವರು? ದೆಹಲಿಗೆ ಹೋಗ್ತಾರೆ. ಓಕೆ, ದೆಹಲಿ ಕಡೆಗೆ ಹೋಗ್ತಾರೆ ಅಷ್ಟೇ ಇದು. ಸೊ ಅದಾದ ನಂತರ ಅವರು ವಾಯುವ್ಯ ಪ್ರಾಂತ್ಯಗಳು ಮತ್ತು ಔದ್ ಅಥವಾ ಅವಧ್ನ ದೊಡ್ಡ ಪ್ರದೇಶಗಳನ್ನು ವಶಪಡಿಸಿಕೊಂಡರು. ಯಾರು? ಇದೇ ಸೈನಿಕರು, ಸರಿನಾ? ಸೊ ದೆಹಲಿಗೆ ಹೋದ್ರು. ದೆಹಲಿಗೆ ಹೋದ ನಂತರ ನೆಕ್ಸ್ಟ್ ಔದನ್ನು ವಶಪಡಿಸ್ಕೊಳ್ತಾರೆ, ಸರಿನಾ? ಸೊ ನೆಕ್ಸ್ಟ್ ಏನು ಅಂದರೆ ನಿಮಗೆ ಗುರುನಾನಕ್ ಜಿ ಯಾವಾಗ ಜನಿಸಿದರು ಅಂತ ಕೇಳಿದ್ದಾರೆ. ಓಕೆ, ಗುರುನಾನಕ್ ಅವರು ಏನು ಸಿಖ್ ಧರ್ಮದ ಸ್ಥಾಪಕರಾಗಿದ್ದಾರಲ್ವಾ, ಈ ಗುರುನಾನಕ್ ಅವರು ಯಾವಾಗ ಜನನ ಆಗಿದ್ದಾರೆ ಅಂತ ಕೇಳಿದ್ದಾರೆ. ನೋಡಿ, ಸಿಕ್ಕಿಸಮ್ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದಾನೆ. ನೋಡ್ಕೊಂಡು ಹೋಗಿ 10 ಸಿಖ್ ಗುರುಗಳನ್ನು ನೋಡ್ಕೊಂಡು ಹೋಗಿ, ಸರಿನಾ? 10 ಸಿಖ್ ಗುರುಗಳನ್ನು ನೋಡ್ಕೊಂಡು ಹೋಗಿ. ಮೊದಲನೇ ಸಿಖ್ ಗುರು ಯಾರು ನಿಮಗೆ? ಗುರುನಾನಕ್. ಎರಡನೇದು ಗುರು ಅಂಗದ ಅಂತ ಬರ್ತಾರೆ. ಮೂರನೇದು ಗುರು ಅಮರದಾಸ್ ಅಂತ ಬರ್ತಾರೆ. 4ನೇದು ರಾಮದಾಸ್ ಅಂತ ಬರ್ತಾರೆ. 5ನೇದು ಅರ್ಜುನ್ ದೇವ ಅಂತ ಬರ್ತಾರೆ. ಹಾಗೆ 10ನೇದು ಗುರು ಗೋವಿಂದ್ ಸಿಂಗ್ ಅಂತ ಬರ್ತಾರೆ, ಸರಿನಾ? ಅದಾದ ನಂತರ 9ನೇದು ಗುರು ತೇಜ್ ಬಹದ್ದೂರ್ ಅಂತ ಬರ್ತಾರೆ. ಯಾಕೆ ಇವ್ರದೇ ಹೇಳ್ತಾ ಇದ್ದೀನಿ ಅಂದರೆ ಇವ್ರು ಇಂಪಾರ್ಟೆಂಟ್ ಇದ್ದಾರೆ, ಇವ್ರ ಬಗ್ಗೆನೇ ಕೇಳ್ತಾನೆ. ಹಾಗೆ ಖಾಲ್ಸಾ ಪಂಥವನ್ನು ಎಷ್ಟನೇ ಗುರುಗಳು ಸ್ಟಾರ್ಟ್ ಮಾಡಿದ್ರು ಅಂತ ಕೇಳ್ತಾನೆ. 10ನೇ ಗುರುಗಳು ಸ್ಟಾರ್ಟ್ ಮಾಡ್ತಾರೆ. ಜಹಾಂಗೀರ್ ಎಷ್ಟನೇ ಗುರುಗಳನ್ನು ಕೊಂದ ಅಂತ ಕೇಳ್ತಾರೆ. 5ನೇ ಗುರುಗಳಾದ ಅರ್ಜುನ್ ದೇವರನ್ನ ಕೊಲ್ತಾನೆ, ಸರಿನಾ? ಯಾರು? ಜಹಾಂಗೀರು. ಹಾಗೆ 9ನೇ ಗುರುಗಳಾದ ತೇಜ್ ಬಹದ್ದೂರನ್ನ ಕೊಂದವ ಯಾರು ಅಂತ ಕೇಳ್ತಾನೆ. ಔರಂಗಜೇಬ ಕೊಲ್ತಾನೆ, ಸರಿನಾ? ಇವೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ. ಹಾಗೆ ಈ ಗುರುನಾನಕ್ ಅವರು ಎಷ್ಟನೇ ಶತಮಾನದಲ್ಲಿ ಜನಿಸಿದ್ರು ಅಂತ ಕೇಳಿದ್ರೆ 15ನೇ ಶತಮಾನದಲ್ಲಿ ಜನಿಸ್ತಾರೆ. ಮೀನ್ಸ್ 15ನೇ ಶತಮಾನ ಅಂದರೆ ವರ್ಷ ಯಾವಾಗ ಆಗುತ್ತೆ? 1469 ಅಕ್ಟೋಬರ್ 29ರಂದು ಇವರು ಜನನ ಆಗುತ್ತೆ, ಸರಿನಾ? ಸೊ ಇದು ಕಾರ್ತಿಕ ಪೂರ್ಣಿಮಾ. ಓಕೆ, ಕಾರ್ತಿಕ ಪೂರ್ಣಿಮಾ ಸಂವತ್ಸರದಲ್ಲಿ ಇವರ ಜನನ ಆಗುತ್ತೆ. ಕಾರ್ತಿಕ ಪೂರ್ಣಿಮಾ ಅಂದರೆ ಯಾವ ತಿಂಗಳಲ್ಲಿ ಆಗಿದೆ? ಯಾವ ತಿಂಗಳು ಅಂತ ಹೇಳ್ಬೋದಾ ಸರ್? ಅಕ್ಟೋಬರ್ ಮತ್ತು ನವೆಂಬರ್ನ ಮಧ್ಯ ತಿಂಗಳು. ಅಕ್ಟೋಬರ್ದು ಕೊನೆ 15 ದಿನಗಳು, ಹಾಗೆ ನವೆಂಬರ್ನ ಮೊದಲ 15 ದಿನಗಳು. ಮೀನ್ಸ್ ದೀಪಾವಳಿ ಟೈಮಲ್ಲಿ, ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪ ಬೆಳಗ್ತೀನಿ ಅಂತ ಹೇಳ್ತಿರ್ತಾರೆ ಗೊತ್ತಾ ದೇವಸ್ಥಾನದಲ್ಲೆಲ್ಲ. ಆ ಕಾರ್ತಿಕ ದೀಪ ಯಾಕೆ ಅಂದರೆ ದೀಪಾವಳಿಯಲ್ಲಿ ಕಾರ್ತಿಕ ಮಾಸ ಇರುತ್ತೆ ಅಲ್ರಿ, ಸೊ ಅದಕ್ಕೆ, ಸರಿಯಾ? ಸೊ ಇದು ನೆನಪಿರಲಿ ನಿಮಗೆ. ಹಾಗೆ ಇವ್ರ ಜನನ ಎಲ್ಲೇ ಆಯಿತು? ತಾಳ್ವಂಡಿಯಲ್ಲಿ ಆಗ್ತದೆ. ಓಕೆ, ತಾಳ್ವಂಡಿಯಲ್ಲಿ ಇವ್ರ ಜನನ ಆಗುತ್ತೆ. ಹಾಗೆ ಇವರು ಮರಣ ಯಾವಾಗ ಆಯಿತು ಅಂತ ಕೇಳ್ತಾನೆ. ಮರಣ ಯಾವಾಗಾಯಿತು ಅಂದರೆ 1539 ಸೆಪ್ಟೆಂಬರ್ 22ರಂದು ಇವರ ಮರಣ ಆಗ್ತದೆ, ಸರಿನಾ? ಸೊ ನಂಕನಾ ಸಾಹೇಬ್, ಪಂಜಾಬ್ ಅನ್ನೋದು ಒಂದು ಪಾಕಿಸ್ತಾನದಲ್ಲೂ ಕೂಡ ಇದೆ. ನೋಡಿದು, ನಮ್ಮ ಭಾರತದಲ್ಲಿ ಹೇಗೆ ಒಂದು ಪಂಜಾಬ್ ಇದೆ ಅಲ್ವಾ, ಪಾಕಿಸ್ತಾನದಲ್ಲೂ ಕೂಡ ಒಂದು ಪಂಜಾಬ್ ಇದೆ. ಅಲ್ಲೇ ಇವಾಗ ಗುರುನಾನಕ್ ಅವರ ಏನು ಅಂತ ಹೇಳ್ಬೋದು, ಗದ್ದಿಗೆ ಅಂತ ಹೇಳ್ಬೋದು, ಅವರ ಒಂದು ಗುರುದ್ವಾರ ಅಂತ ಹೇಳ್ಬೋದು, ಅವ್ರದ್ದು ಅಲ್ಲಿದೆ, ಸರಿನಾ? ನೆನಪಿರ್ಲಿ ಇದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರಾಗಲು ಎಷ್ಟು ವರ್ಷಗಳ ಅನುಭವದ ಅಗತ್ಯತೆ ಇದೆ ಅಂತ ಕೇಳಿದ್ದಾನೆ. ಇವಾಗ ನಮ್ಮ ಬಾಗಲಕೋಟಲ್ಲಿ, ಓಕೆ, ನೀವೇನಾದರೂ ನಮ್ಮ ಬಾಗಲಕೋಟಲ್ಲಿ ಡಿಸ್ಟಿಕ್ ಕೋರ್ಟಲ್ಲಿ ನೀವು ಏನಾದರೂ ಜಿಲ್ಲಾ ನ್ಯಾಯಾಧೀಶರಾಗಬೇಕು, ಅಥವಾ ನಮ್ಮ ಬಿಜಾಪುರಲ್ಲಿ ನೀವು ಡಿಸ್ಟಿಕ್ ಕೋರ್ಟ್ದ ನ್ಯಾಯಾಧೀಶರಾಗಬೇಕು, ಅಥವಾ ನಮ್ಮ ಬೆಳಗಾವಿಯಲ್ಲಿ ನೀವು ಡಿಸ್ಟಿಕ್ ಕೋರ್ಟ್ದು ನ್ಯಾಯಾಧೀಶರಾಗಬೇಕು ಅಂತ ಕೇಳಿದ್ರೆ ನಿಮಗೆ ಎಷ್ಟು ವರ್ಷಗಳ ಅನುಭವದ ಅಗತ್ಯತೆ ಇದೆ ಅಂತ ಕೇಳ್ತಾನೆ. ಅನುಭವ ಎಷ್ಟದ್ರಿ ನಿಮಗೆ ಅಂತ ಕೇಳ್ತಾನೆ. ಸೊ ಅವಾಗ ನೀವು ಹೇಳಬೇಕು 7 ವರ್ಷಗಳ ಕಾಲ ವಕೀಲರಾಗಿ ನನಗೆ ಅನುಭವ ಇದೆ ಅಂತ ಹೇಳಬೇಕು, ಸರಿನಾ? 7 ವರ್ಷಗಳ ಕಾಲ ನಿಮಗೆ ವಕೀಲರಾಗಿ ಅನುಭವ ಇದ್ದರೆ ನಿಮಗೆ ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರಾಗಲಿಕ್ಕೆ ನಿಮಗೆ ಅರ್ಹತೆ ಸಿಗ್ತದೆ, ಸರಿನಾ? ಇದು ನೆನಪಿರಲಿ ನಿಮಗೆ. ಹಾಗೆ ಇದು ಅಲ್ಲದೆ ನಿಮಗೆ ನೇಮಕಾತಿಗೆ ಹೈಕೋರ್ಟ್ನಿಂದಲೂ ಶಿಫಾರಸು ಪಡೆಯಬೇಕಾಗಿದೆ. ಇದೆಲ್ಲ ಆದ ನಂತರ ಇಷ್ಟು ಅರ್ಹತೆ ಇದ್ದರೂ ಕೂಡ ಮತ್ತೆ ಶಿಫಾರಸು ಪಡ್ಕೊಂಡು ಬರಬೇಕಂತ, ಎಲ್ಲಿ? ಹೈಕೋರ್ಟ್ಗೆ ಹೋಗಿ, ಸರಿನಾ? ಸೊ ಇದು ನೆನಪಿರಲಿ ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಯಾರು ತೆಗೆದು ಹಾಕಬಹುದು? ಪ್ರಶ್ನೆ ಚೆನ್ನಾಗಿದೆ ಅಲ್ವಾ ಇದು ಸರ್? ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನ ಅವ್ರನ್ನ ಮೀನ್ಸ್ ಏನೋ ನೇಮಕ ಮಾಡೋರು ಯಾರು ಅಂತ ಕೇಳಿದ್ರೆ ನಿಮಗೆ ರಾಜ್ಯಪಾಲ. ರಾಜ್ಯ ಲೋಕಸೇವಾ ಆಯೋಗ ಇದೆ, ನೇಮಕ ಮಾಡೋರು ರಾಜ್ಯಪಾಲ. ತೆಗೆದು ಹಾಕೋರು ಕೇಳಿದ್ದಾರೆ, ಅವರು ಶಾಣೆ ಇದ್ದಾರೆ. ಅವರು ಯಾರು ಅಂದರೆ ರಾಷ್ಟ್ರಪತಿಗಳು ಬರ್ತಾರೆ. ಓಕೆ, ರಾಷ್ಟ್ರಪತಿಗಳೇನಿದಾರಲ್ವಾ, ನೇಮಕ ಮಾಡೋದು ಮಾತ್ರ ರಾಜ್ಯಪಾಲರಿಗೆ ಅಧಿಕಾರ ಇದೆ, ಗವರ್ನರಿಗೆ ಅಧಿಕಾರ ಇದೆ. ತೆಗೆದು ಹಾಕೋದು ಮಾತ್ರ ಪ್ರೆಸಿಡೆಂಟ್ ಅಂದರೆ ಯಾರು? ಅಧ್ಯಕ್ಷರಿಗೆ, ಭಾರತ ಅಧ್ಯಕ್ಷರಿಗೆ, ಇವರಿಗೆ ಅಧಿಕಾರ ಇದೆ. ಇವರೇ ತೆಗೆದು ಹಾಕಬೇಕು. ತೆಗೆದು ಹಾಕ್ಲಿಕ್ಕೆ ಇವರಿಗೆ ಬರೋದಿಲ್ಲ, ಸರಿನಾ? ತೆಗೆದು ಹಾಕೋಕ್ಕೆ ಗವರ್ನರ್ಗೆ ಅಥವಾ ನಿಮಗೆ ರಾಜ್ಯಪಾಲರಿಗೆ ಬರುವುದಿಲ್ಲ, ಸರಿನಾ? ಸೊ ಇವಾಗ ನಮ್ಮ KPSCಯಲ್ಲಿ ಎಷ್ಟು ಅಕ್ರಮ ಆಗ್ತಿದೆ ಅಂತ ಕೋರ್ಟಲ್ಲೆಲ್ಲ ಕೇಸ್ ಇದೆ. ಇವಾಗ
APS ಅಲ್ಲಿ ಅಕ್ರಮ ಆಗ್ತಿದೆ, ಮತ್ತು ನಮ್ಮ ಥಾವರ್ಚಂದ್ ಗೆಹ್ಲೋಟ್ ಏನು ಮಾಡ್ತಾ ಇದ್ದಾರೆ, ತೆಗೆದಾಕ್ಬಿಡ್ಬೇಕಲ್ವಾ, ಕಿತ್ತಾಕಿ ಉಗಿಬೇಕಲ್ವಾ ಇವರಿಗೆ, ಅಧ್ಯಕ್ಷರಿಗೆ ಸದಸ್ಯರಿಗೆ. ಹಾಕಿಲ್ಲ. ಯಾಕೆ? ಇವ್ರ ಕೈಯಲ್ಲಿ ಅಧಿಕಾರ ಇಲ್ಲ. ಯಾರ ಕಡೆ ಅಧಿಕಾರ ಇದೆ? ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಅವ್ರ ಕಡೆ ಅಧಿಕಾರ ಇದೆ. ಅವರೇ ಇವ್ರನ್ನ ಕಿತ್ತುಗಿಬೇಕು. ಯಾರನ್ನ? KPSCಯಲ್ಲಿ ಇವಾಗ ಏನು ಜ್ಞಾನೇಂದ್ರ ಕುಮಾರ್ ಅಂತ ಇವ್ರ ಮೇಲೆ ಕೇಸ್ ಹಾಕಿದ್ದಾರೆ ಗೊತ್ತಾ? ಒಂದು ಸಂಘಟನೆ ಕೇಸ್ ಹಾಕಿದೆ ಅವ್ರ ಮೇಲೆ. ಯಾಕಂದರೆ KS ಅಲ್ಲೆಲ್ಲ ಮಿಸ್ಟೇಕ್ ಮಾಡಿದ್ದಾರೆ, ಎಷ್ಟೋ ಲಂಚ ತಗೋತಿದ್ದಾರೆ, ಹಾಗೆ ಹೇಗೆ ಅಂತ, ಸರಿನಾ? ಸೊ ಅವ್ರನ್ನೆಲ್ಲ ತೆಗೆದು ಹಾಕೋ ಅಧಿಕಾರ ಯಾರಿಗಿದೆ ಅಂದರೆ ರಾಷ್ಟ್ರಪತಿಗಳಿಗಿದೆ. ಇದು ಕೂಡ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ, ಸರಿನಾ? ಹೇಳಿದ್ದೆ, ಇದು ಮರಿಬೇಡಿ, ಹೇಳಿದ್ದೆ. ಆ್ಯಂಡ್ ದೆನ್ ತಮಿಳು ಸಾಹಿತ್ಯದ ಗ್ರಂಥಗಳು ಯಾವುದ್ಯಾವುದಿದೆ ಅಂತ ಕೇಳಿದ್ದಾನೆ. ಒಂದು ತಿರುಕುರಳು, ಮತ್ತು ಒಂದು ತಿರುವುಂಡರ್ ಪುರಾಣಂ ಅಂತ ಬರ್ತದೆ, ಮತ್ತು ಸಂಗಮ್ ಸಾಹಿತ್ಯದ ಇವು ಎಲ್ಲವೇನಿದಾವಲ್ವಾ, ಇವು ಸಂಗಮ್ ಸಾಹಿತ್ಯದ ಪ್ರಮುಖ ಸಾಹಿತ್ಯವಾಗಿದ್ದಾವೆ, ಸರಿನಾ? ಇದು ನೆನಪಿರಲಿ ನಿಮಗೆ. ಹಾಗೆ ಮಣಿ ಮೇಘಾಲಯ ಅಂತ ಬರುತ್ತೆ, ಓಕೆ, ಶಿಲಪ್ಪದಿಗಾರಂ ಅಂತ ಬರುತ್ತೆ, ಅವು ಕೂಡ ನಿಮಗೆ ತಮಿಳು ಸಾಹಿತ್ಯದ ಗ್ರಂಥಗಳೇ. ಯಾವುದು? ಒಂದು ಮಣಿ ಮೇಘಾಲಯ, ಹಾಗೆ ಇನ್ನೊಂದು ಶಿಲಪ್ಪದಿಗಾರಂ, ಓಕೆ, ಶಿಲಪ್ಪದಿಗಾರಂ, ಸರಿನಾ? ನೆನಪಿರಲಿ. ಈ ಶಿಲಪ್ಪದಿಗಾರಂ ಏನಂದರೆ ಒಬ್ಬ ರಾಜ ಮತ್ತು ಹಾಗೆ ಒಬ್ಬಳು ನೃತ್ಯಗಾರ್ತಿಯ ಲವ್ ಸ್ಟೋರಿ ಇದೆ ಅದರಲ್ಲಿ. ಯಾವುದು? ಶಿಲಪ್ಪದಿಗಾರಂ. ಯಾವಾಗಾದರೂ ಡೀಪಾಗಿ ಇದರದ ಸಂಗಮ್ ಸಾಹಿತ್ಯದ ಬಗ್ಗೆ ಕ್ಲಾಸ್ ಏನಾದರೂ ಮಾಡಿದೆ ಅಂದರೆ ಹೇಳಿರ್ತೀನಿ, ಸರಿನಾ? ಚೆನ್ನಾಗಿದೆ ಅದು ಕೂಡ ಸ್ಟೋರಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ತಮಿಳು ವ್ಯಾಕರಣದ ಯಾವ ಕೃತಿಯನ್ನು ತಮಿಳು ಸಾಹಿತ್ಯದ ಅತ್ಯಂತ ಹಳೆಯ ಕೃತಿ ಎಂದು ಹೇಳಲಾಗುತ್ತದೆ ಅಂತ ಕೇಳ್ತಾನೆ. ಸೊ ತಮಿಳು ಸಾಹಿತ್ಯದ ತಮಿಳಿನಲ್ಲಿರುವ ವ್ಯಾಕರಣ ಗ್ರಂಥ ಅತ್ಯಂತ ಹಳೆಯದು ಯಾವುದು ಅಂದರೆ ನಿಮಗೆ ತೋಳ್ಕಾಪಿಯರ್ ಬರೆದಿರತಕ್ಕಂತಹ ತೋಳ್ಕಾಪಿಯಂ ಯಾರು ಬರೆದಿದ್ದಾರೆ? ತೋಳ್ಕಾಪಿಯರ್ ಅನ್ನೋರು ಬರೆದಿದ್ದಾರೆ, ಓಕೆ. ಯಾರು? ತೋಳ್ಕಾಪಿಯರ್, ಸರಿನಾ? ಈ ತೋಳ್ಕಾಪಿಯರ್ ಅವ್ರದ್ದು ಮತ್ತು ಅವ್ರದ್ದು ವೈಫ್ದು ಕೂಡ ಒಂದು ಚೆನ್ನಾಗಿರೋ ಸ್ಟೋರಿ ಇದೆ, ಅದು ಕೂಡ ಬ್ಯೂಟಿಫುಲ್ ಆಗಿರೋದು. ಮೇ ಬಿ ತಮಿಳು ಸಾಹಿತ್ಯದಲ್ಲಿ ಬಂದರೆ ಕೆಲವೊಂದು ಬ್ಯೂಟಿಫುಲ್ ಆಗಿರೋಲ್ಲ ಸ್ಟೋರಿಗಳಿದ್ದಾವೆ. ಸೊ ಇದು ಕೂಡ ನಿಮಗೆ ಥಿಯರಿ ಕ್ಲಾಸಲ್ಲಿ ಮಾಡಿದೆ, ಇದು ಅನಾಲಿಸಿಸ್ ಬಿಟ್ಟು ಬೇರೆ ಕ್ಲಾಸ್ ಮಾಡಿದೆ ಅಂದರೆ ಹೇಳಿರ್ತೀನಿ, ಓಕೆ. ಸೊ ಚೆನ್ನಾಗಿದೆ ಅವೆಲ್ಲ, ಇಲ್ಲಾಂದರೆ ನೀವೇ ನೋಡ್ಕೊಳ್ಳಿ ಒಂದ್ಸರಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದಲ್ಲಿ ಹಸಿರು ಕ್ರಾಂತಿಯ ಋಣಾತ್ಮಕ ಪರಿಣಾಮವಾಗಿದೆ? ನೆಗೆಟಿವ್ ಇಂಪ್ಯಾಕ್ಟ್ ಯಾವುದಾಗಿದೆ ಹಸಿರು ಕ್ರಾಂತಿಗಿಂತ? ನಿಮಗೆ ಒಂದು ಅಂತರ್ಜಲ ಮಟ್ಟದ ಅವನತಿ ಆಗ್ತದೆ, ಮಣ್ಣಿನ ಗುಣಮಟ್ಟದ ಅವನತಿ ಆಗ್ತದೆ, ಹೆಚ್ಚಿದ ಏನು ಇನ್ಪುಟ್ ವೆಚ್ಚಗಳು ಅಂದರೆ ಜಾಸ್ತಿ ಇದ್ರೇನು ನೀವೇನು ಹಾಕಬೇಕಲ್ಲ ವೆಚ್ಚಗಳು, ಅದು ಹೆಚ್ಚಿಗೆ ಆಗ್ತದೆ. ಯಾಕೆ? ರಸಗೊಬ್ಬರ ತರಬೇಕಾಗುತ್ತೆ ನೀವು, ಮತ್ತು ಮಣ್ಣಿನ ಸವತೆ ಹೆಚ್ಚಾಗ್ತದೆ, ನೈಸರ್ಗಿಕ ನೀರಿನ ಸಂಪನ್ಮೂಲಗಳ ಶೋಷಣೆ ಆಗ್ತದೆ. ಇವೆಲ್ಲ ರಾಸಾಯನಿಕ ಅಂದರೆ ಕೆಮಿಕಲ್ ಎಲ್ಲ ಹೋಗಿ ಮತ್ತು ಮಾನವ ಮತ್ತು ಪ್ರಾಣಿಗಳ ಆರೋಗ್ಯದ ಮೇಲೆ ಪರಿಣಾಮ ಬೀಳ್ತದೆ. ಮತ್ತು ಅಂತ ತಿಂದ್ರೆ ಮತ್ತೆ ಏನಾಗಬೇಕು? ಹಾಗೆ ಸಣ್ಣ ವಯಸ್ಸಿನಾಗೆ ಹೋಗಿಬಿಡ್ತಮ್ಮ ಹೇಳ್ತಾರೆ ಗೊತ್ತಾ? ಹಳಿ ವಯಸ್ಸಿನವರೇ ಹೇಳ್ತಾರೆ, ಇದು ಕೇಳೋದಿದೆಯಲ್ಲ. ಏನಾಗಿತ್ತು ರೀ ಅವನಿಗೆ? ಸಣ್ಣ ವಯಸ್ಸೊಳಗೆ ಹೋಗ್ಬಿಡ್ತಮ್ಮ, ಒಂದು 30 ವಯಸ್ಸಿನಾಗ ಹೋಗ್ಬಿಡ್ತಮ್ಮ. ಯಾಕೆಂದರೆ ಇದರಿಂದನೇ, ಓಕೆ, ಈ ಕೆಮಿಕಲ್ ತಿನ್ನೋದ್ರಿಂದನೇ ಹೋಗ್ತಿದ್ದೀವಿ ನಾವು, ಸರಿನಾ? ಸೊ ಇದು ಹಾಗೆ ನಿರುದ್ಯೋಗ ಜಾಸ್ತಿ ಆಗ್ತದೆ, ಕೃಷಿ ರಾಸಾಯನಿಕಗಳ ಅತಿಯಾದ ಬಳಕೆ ಆಗ್ತದೆ, ಸರಿಯೋ? ಇದೆಲ್ಲವೂ ನೆನಪಿರಲಿ ನಿಮಗೆ. ಹಾಗೆ ಸಾವಯವ ರಾಜ್ಯ ಯಾವುದು ಅಂತ ಕೇಳ್ತಾನೆ ನಿಮಗೆ. ಅಂದರೆ ಆ ಒಂದು ರಾಜ್ಯದಲ್ಲಿ ನಿಮಗೆ ಯಾವ ಕೆಮಿಕಲ್ ಫರ್ಟಿಲೈಸರ್ ಬಳಸಿದ್ರೆ ಏನಿಲ್ಲ, ಗೌರ್ಮೆಂಟ್ ಎಳೆದು ಹೋಗಿರ್ತದೆ ನಿಮಗೆ ಕೆಳಗೆ, ಸರಿನಾ? ಮೀನ್ಸ್ ಏನೋ ಆ ರಾಜ್ಯ ಬಿಟ್ಟು ಕೆಳಗೆ ಹೋಗಿರ್ತದೆ. ಯಾವುದು ರಾಜ್ಯ? ಸಿಕ್ಕಿಂ ರಾಜ್ಯ, ಓಕೆ. ಸಿಕ್ಕಿಂ ಏಕೈಕ ರಾಜ್ಯ ಏನಿದೆ ನಮ್ಮ ಭಾರತ ದೇಶದಲ್ಲಿ ಸಾವಯವ ಬೆಳೆಗಳನ್ನು ಬೆಳೀತಾ ಇದೆ, ಸಾವಯವ ಕೃಷಿ ಭೂಮಿಯನ್ನು ಹೊಂದಿದೆ, ಸಾವಯವವಾಗಿ ಬೆಳೆಯುವ ಒಂದು ರಾಜ್ಯ ಯಾವುದು ಅಂದರೆ ನಿಮಗೆ ಸಿಕ್ಕಿಮು, ಓಕೆ. ಈ ಸಿಕ್ಕಿಮು ಎಷ್ಟನೇ ತಿದ್ದುಪಡಿ ಮುಖಾಂತರ ನಮ್ಮ ಭಾರತದಲ್ಲಿ ಸೇರ್ಪಡೆ ಆಯಿತು ಹೇಳ್ಬೋದಾ? ಇದನ್ನು ಕೂಡ ನಿಮಗೆ ತಿದ್ದುಪಡಿಯಲ್ಲಿ ಹೇಳುವಾಗ ಹೇಳಿದ್ದೀನಿ ಇದನ್ನು, ಸರಿನಾ? ಸೊ ಇದನ್ನು ಕೂಡ ಕೇಳಿದ್ದಾನೆ, ಇದೇ ಶಿಫ್ಟಲ್ಲಿ ಕೇಳಿದ್ದಾನೆ, ಹೇಳ್ತೀನಿ ನೋಡಿ ನೀವು ನೆಕ್ಸ್ಟ್ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಬ್ರಿಟಿಷ್ ಮಹಿಳೆಯರಿಗೆ ಸಂಬಂಧಿಸಿದ ವರ್ಣಚಿತ್ರವನ್ನು ಚಿತ್ರಿಸಿದವರು ಯಾರು ಅಂತ ಕೇಳಿದ್ದಾರೆ. ಯಾರಿಲ್ಲ, ಸರ್ ಜೋಸೆಫ್ ನೋಯೆಲ್ ಅಂತ ಬರ್ತಾನೆ, ಓಕೆ. ಸರ್ ಜೋಸೆಫ್ ನೋಯೆಲ್ ಪ್ಯಾಟರ್ನ್ ಅಂತ ಬರ್ತಾನೆ. ಇವನು ಏನು ಮಾಡ್ತಾನೆ ಅಂದರೆ ಬ್ರಿಟಿಷ್ ಮಹಿಳೆಯರಿಗೆ ಮೀಸಲಾದ ವರ್ಣಚಿತ್ರವನ್ನು ರಚನೆ ಮಾಡ್ತಾನೆ, ಸರಿನಾ? ಸೊ ಅದಕ್ಕೆ ಏನಂತ ಕರೀತಾರೆ ಅಂದರೆ ಇನ್ ಮೆಮೋರಿಯಂ ಅಂತ ಕರೀತಾರೆ, ಓಕೆ. ಅದನ್ನು ಏನಂತ ಕರೀತಾರೆ ಆ ಚಿತ್ರವನ್ನು ಅಂತ ಕರೆದ್ರೆ ಇನ್ ಮೆಮೋರಿಯಂ ಅಂತ ಕರೀತಾರೆ, ಸರಿನಾ? ಇದು ನೆನಪಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಿಮಗೆ ಭಾರತದಲ್ಲಿ 42ನೇ ಸಂವಿಧಾನಿಕ ತಿದ್ದುಪಡಿ ಕಾಯ್ದೆಯನ್ನು ಯಾವಾಗ ಅಂಗೀಕರಿಸಲಾಯಿತು? ಸರ್ ಹೇಳಿ ಸಾಕಾಗಿದೆ ಇದು ನನಗೆ. 1976 ಮಿನಿ ಸಂವಿಧಾನ ಅಂತ ಕರೀತಾರೆ, ಇಂದಿರಾ ಸಂವಿಧಾನ ಅಂತ ಕರೀತಾರೆ. ಮೂಲಭೂತ ಕರ್ತವ್ಯಗಳು ಮೀನ್ಸ್ 4A ಭಾಗವನ್ನು ಸೇರ್ಪಡೆ ಮಾಡಿದ್ದಾರೆ, 51A ವಿಧಿಯನ್ನು ಸೇರ್ಪಡೆ ಮಾಡಿದ್ದಾರೆ, 14A ಭಾಗವನ್ನು ಸೇರ್ಪಡೆ ಮಾಡಿದ್ದಾರೆ. ಸಂವಿಧಾನದ ಪ್ರಸ್ತಾವನೆಗೆ 3 ಪದಗಳನ್ನು ಸೇರ್ಪಡೆ ಮಾಡಿದ್ದಾರೆ, ಸೋಷಿಯಲಿಸ್ಟ್, ಸೆಕ್ಯುಲರ್, ಇಂಟಿಗ್ರಿಟಿ ಅಂತ. ಮೀನ್ಸ್ ಸಮಗ್ರತೆ, ಜಾತ್ಯತೀತ ಮತ್ತು ಸಮಾಜವಾದಿ ಅಂತ, ಸರಿನಾ? ಹಾಗೆ DPSPಗೆ 4 ವಿಧಿಗಳನ್ನು ಸೇರ್ಪಡೆ ಮಾಡಿದ್ದಾರೆ ಅಂತ ಹೇಳಿದೆ, 4 ವಿಧಿಗಳನ್ನು ಸೇರ್ಪಡೆ ಮಾಡಿದ್ದಾರೆ ಅಂತ ಹೇಳಿದೆ. ಮತ್ತು 31D ವಿಧಿಯನ್ನು ಸೇರ್ಪಡೆ ಮಾಡ್ತಾರೆ, ಸರಿನಾ? ಇವೆಲ್ಲವೂ ಕೂಡ ನಿಮಗೆ ಸೇರ್ಪಡೆ ಮಾಡಿರೋದು ಯಾವ ಒಂದು ತಿದ್ದುಪಡಿ ಮುಖಾಂತರ ಅಂದರೆ 42ನೇ ತಿದ್ದುಪಡಿ ಮುಖಾಂತರ. ಎಷ್ಟರಲ್ಲಿ ಮಾಡ್ತಾರೆ? 1976ರಲ್ಲಿ ಮಾಡ್ತಾರೆ. ಸೊ ಇಷ್ಟೆಲ್ಲ ತಿದ್ದುಪಡಿ ಮಾಡಿದ್ದಾರೆ ಅಂತಲೇ ಇದಕ್ಕೆ ಏನಂತ ಕರಿತೀವಿ ನಾವು? ಮಿನಿ ಸಂವಿಧಾನ ಅಂತ ಕರಿತೀವಿ, ಅಥವಾ ಇಂದಿರಾ ಗಾಂಧಿ ಸಂವಿಧಾನ ಅಂತ ಕರಿತೀವಿ. ಯಾಕೆ ಸರ್? ಇಂದಿರಾ ಗಾಂಧಿ ಅವರು ಆ ಸಮಯದಲ್ಲಿ ಪ್ರಧಾನಮಂತ್ರಿ ಆಗಿದ್ದರು. ಸಿಂಪಲ್ಲು. 44ನೇ ತಿದ್ದುಪಡಿ ಯಾವಾಗಿದೆ? 1978ರಲ್ಲಿ. ಯಾರು ಮಾಡಿದರು? ಮೊರಾರ್ಜಿ ದೇಸಾಯಿ ನೇತೃತ್ವದ ಜನತಾ ಸರ್ಕಾರ ಮಾಡ್ತದೆ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2ನೇ ಪಂಚವಾರ್ಷಿಕ ಯೋಜನೆ ಉದ್ದೇಶ ಏನಾಗಿತ್ತು ರೀ? ಕೈಗಾರಿಕೆ ಮತ್ತು ಹಾಗೂ ಉದ್ಯೋಗ ಜಾಸ್ತಿ ಕೊಡೋದು.
ಓಕೆ, ಎರಡನೇ ಪಂಚವಾರ್ಷಿಕ ಯೋಜನೆಯು ಕೈಗಾರಿಕೆಗಳಿಗೆ, ಮುಖ್ಯವಾಗಿ ಭಾರೀ ಕೈಗಾರಿಕೆಗಳಿಗೆ ಹೆಚ್ಚಿನ ಗಮನವನ್ನು ನೀಡಿತು. ಎರಡನೇ ಪಂಚವಾರ್ಷಿಕ ಯೋಜನೆಯು ತ್ವರಿತ ಕೈಗಾರೀಕರಣ ಮತ್ತು ಸಾರ್ವಜನಿಕ ವಲಯಕ್ಕೆ ಒತ್ತು ನೀಡಿತು. ಸರಿನಾ? ಹಾಗೆ ಅದರದ್ದು ಬೆಳವಣಿಗೆ ದರ ಎಷ್ಟಿತ್ತು ಅಂದರೆ 4.5 ಇತ್ತು. ಬಟ್ ನಿಜವಾಗ್ಲೂ ಬೆಳೆದಿದ್ದೆಷ್ಟು ಆಗುದೆಷ್ಟು 4.27. ಸರ್ ಇದು ಸಕ್ಸಸ್ ಆಯ್ತಾ ಫೇಲ್ಯೂರ್ ಆಯ್ತಾ? ಎಕ್ಸಾಮ್ ಸಕ್ಸಸ್ ಆಯ್ತು ಅಂತ ಹೇಳ್ತಾರೆ, ಯಾಕಂದ್ರೆ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಲ್ವಾ. ಸೊ ಅದಕ್ಕೆ ಇದನ್ನು ಕೂಡ ಸಕ್ಸಸ್ ಆಯ್ತು ಅಂತ ಹೇಳ್ತಾರೆ. ಒಂದನೇದು ಮತ್ತು ಎರಡನೇದು ಸಕ್ಸಸ್ ಆಯಿತು ಅಂತ ಹೇಳ್ತಾರೆ. ಮೂರನೇದು ನಾಲ್ಕನೇದು ಏನಿದೆ ಅಲ್ವಾ, ಇವೆರಡು ಫೇಲ್ಯೂರ್ ಆಗ್ತದೆ ಅಂತ ಹೇಳ್ತೀವಿ. ಐದನೇದು ಮತ್ತೆ ರಿಟರ್ನ್ ಸಕ್ಸಸ್ ಆಗ್ತದೆ. ಸರಿನಾ? ಇವೆಲ್ಲವೂ ನಿಮಗೆ ನೆನಪಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಉದಾರ ಶಕ್ತಿ ಅಭ್ಯಾಸ ಮೀನ್ಸ್ ಉದಾರ ಶಕ್ತಿ ಅನ್ನುವ ಒಂದು ವಾಯು ಅಭ್ಯಾಸ ಯಾವ್ಯಾವ ದೇಶದ ನಡುವೆ ನಡೆದಿದೆ ಅಂತ ಕೇಳಿದ್ದಾನೆ. ಇಂಡಿಯಾದ ವಾಯುಪಡೆ ಹಾಗೂ ಮಲೇಷಿಯಾದು ಏರ್ ಫೋರ್ಸ್ ನಡುವೆ ಇದು ಉದಾರ ಶಕ್ತಿ ಅನ್ನುವ ಅಭ್ಯಾಸ ನಡೆದಿದೆ 2024ರಲ್ಲಿ. ಸರಿ, ನೆನಪಿರಲಿ ನಿಮಗೆ. ಹಾಗೆ ಹರಿಮೌ ಶಕ್ತಿ ಅಂತ ಬರುತ್ತೆ. ಆ ಹರಿಮೌ ಶಕ್ತಿ ನಡೆದು ಕೂಡ ಇದೇ ಮಲೇಷಿಯಾದ ನಡುವೆ, ಮಲೇಷಿಯಾದ ಜೊತೆ, ಇಂಡಿಯಾ ಮತ್ತು ಮಲೇಷಿಯಾದ ಜೊತೆ. ಹಾಗೆ ಸೂರ್ಯಕಿರಣ ಅಂತ ಬರುತ್ತೆ, ಎಲ್ಲಿ ನಮ್ಮ ನೇಪಾಳದ ಮತ್ತು ನಮ್ಮ ಭಾರತ ನಡುವೆ ಸೂರ್ಯಕಿರಣ ಎನ್ನುವ ಯುದ್ಧಾಭ್ಯಾಸ ನಡೆದಿದೆ. ಹಾಗೆ ಹ್ಯಾಂಡ್ ಇನ್ ಹ್ಯಾಂಡ್ ಅಂತ, ಕೈಯಲ್ಲಿ ಕೈ ಇಟ್ಟು ಹೋಗೋಣ ಬನ್ನಿ, ಇದೇ ಗೊತ್ತಾ? ಸೊ ಕೈಯಲ್ಲಿ ಕೈ ಇಟ್ಟು ಯಾರು ಕರ್ಕೊಂಡು ಹೋಗ್ತಾರೆ? ಚೀನಾದವರು. ಸರಿನಾ? ಸೊ ಹ್ಯಾಂಡ್ ಇನ್ ಹ್ಯಾಂಡ್ ಅನ್ನೋದು ಚೀನಾ ಜೊತೆ ನಡೀತದೆ. ಹಾಗೆ ನಿಮಗೆ ಇಂದ್ರ ಅಂತ ಬರುತ್ತೆ, ಇಂದ್ರ ಅನ್ನೋದು ನಿಮಗೆ ರಷ್ಯಾ ಜೊತೆ ನಡೀತದೆ. ಹಾಗೆ ಗರುಡ ಶಕ್ತಿ ಅಂತ ಬರುತ್ತೆ, ಫ್ರಾನ್ಸ್ ಜೊತೆ ನಡೀತದೆ. ಸರಿನಾ? ಅದು ಆಂಧ್ರ ಕೊಂಕಣ ಅಂತ ಬರುತ್ತೆ, ಅದು UK ಜೊತೆ ನಡೀತದೆ. ಹಾಗೆ ನಿಮಗೆ ಯುದ್ಧಾಭ್ಯಾಸ ಅಂತ ಬರುತ್ತೆ, ಅದು ನಿಮಗೆ ನಡೆಯೋದು ಯಾರ ಜೊತೆ ಅಂದರೆ USA ಅಮೆರಿಕದ ಜೊತೆ ನಡೀತದೆ. ಹಾಗೆ ಧರ್ಮ ಗಾರ್ಡಿಯನ್ ಅಂತ ಬರುತ್ತೆ, ಅದು ಜಪಾನ್ ಜೊತೆ ನಡೀತದೆ. ಹಾಗೆ ನೊಮ್ಯಾಡಿಕ್ ಎಲಿಫೆಂಟ್ ಅಂತ ಬರುತ್ತೆ, ಅದು ಮಂಗೋಲಿಯಾ ಜೊತೆ ನಡೀತೆ. ಹಾಗೆ ನಿಮಗೆ ಜಿಮ್ಮೆಕ್ಸ್ ಅಂತ ಬರುತ್ತೆ, ಅದು ನಿಮಗೆ ಜಪಾನ್ ಮತ್ತು ಇಂಡಿಯಾದ ನಡುವೆ ನಡೀತೆ. ಮತ್ತು ಸಿಂಬೆಕ್ಸ್ ಅಂತ ಬರುತ್ತೆ, ಓಕೆ, ಅದು ಸಿಂಗಾಪುರ್ ಮತ್ತು ಇಂಡಿಯಾದ ನಡುವೆ ನಡೀತೆ. ಮತ್ತು ಇಂಬೆಕ್ಸ್ ಅಂತ ಬರ್ತದೆ, ಅದು ಇಂಡಿಯಾದು ಮತ್ತು ಮಯನ್ಮಾರ್ ಮಧ್ಯೆ ನಡೀತದೆ. ಸರಿನಾ? ಇವೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ, ಎಲ್ಲದರಲ್ಲಿ ಯಾವುದಾದ್ರೂ ಒಂದು ಕೇಳ್ತಾನೆ. ಸರಿನಾ? ಮತ್ತು ಆಸ್ಟ್ರಾ ಹಿಂದ್ ಅಂತ ಬರುತ್ತೆ, ಆಸ್ಟ್ರೇಲಿಯಾ ಮತ್ತು ಇಂಡಿಯಾದ ನಡುವೆ ನಡೆಯುವ ಒಂದು ಯುದ್ಧಾಭ್ಯಾಸ ಯಾವುದಂದ್ರೆ ನಿಮಗೆ ಆಸ್ಟ್ರಾ ಹಿಂದು. ಸರಿನಾ? ಎಲ್ಲವೂ ಕೂಡ ನೆನಪಿರಲಿ ನಿಮಗೆ, ಕೇಳ್ತಾನೆ. ಆ್ಯಂಡ್ ಯಾವ ಯುದ್ಧ ವಿಮಾನ ಭಾಗವಹಿಸಿತ್ತು ಅಂದರೆ ಸುಖೋಯ್ 30 ಅನ್ನುವ ಯುದ್ಧ ವಿಮಾನ ಭಾಗವಹಿಸಿತ್ತು. ಈ ಸುಖೋಯ್ 30 ಅನ್ನುವ ಯುದ್ಧ ವಿಮಾನವನ್ನು ನಾವು ಯಾವ ದೇಶದಿಂದ ಪಡ್ಕೊಂಡಿದ್ದೀವಿ, ಯಾವ ದೇಶದಿಂದ ತರಿಸ್ಕೊಂಡಿದ್ದೀವಿ ಅಂತ ಕೇಳಿದ್ರೆ ನಾವು ಇದನ್ನು ರಷ್ಯಾದಿಂದ ತರಿಸ್ಕೋತೀವಿ. ಸರಿನಾ? ಹಾಗೆ ಡೆಸಾಲ್ಟ್ ಏವಿಯೇಷನ್ ಯಾವ ದೇಶದ ಸಂಸ್ಥೆ ಹೇಳಿ ನೋಡೋಣ? ಇದು ಕೂಡ ಒಂದು ವಿಮಾನವನ್ನು ತಯಾರಿಸುವ ಸಂಸ್ಥೆ. ಯಾವ ದೇಶದ ಸಂಸ್ಥೆ? ಫ್ರಾನ್ಸಾ ಅಥವಾ ಅಲ್ವಾ? ಅಷ್ಟೇ ಬೇಕು ನನಗೆ ಆನ್ಸರ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 36ನೇ ಸಾಂವಿಧಾನಿಕ ತಿದ್ದುಪಡಿಯಿಂದ ಭಾರತದ ಯಾವ ರಾಜ್ಯಕ್ಕೆ ಸ್ಥಾನಮಾನ ನೀಡಲಾಯಿತು? ಸಿಕ್ಕಿಂ, ಸಾವಯವ ರಾಜ್ಯ. ಎಷ್ಟನೇ ತಿದ್ದುಪಡಿ? 36ನೇ ತಿದ್ದುಪಡಿ. ಸರಿನಾ? ಸೊ ಇದು 36ನೇ ತಿದ್ದುಪಡಿ. 75ನೇ ತಿದ್ದುಪಡಿ ಎದಕ್ಕೆ ಸಂಬಂಧಿಸಿದೆ ಅಂತ ಹೇಳ್ಬೋದಾ? ಕಮೆಂಟ್ ಮಾಡ್ಬೋದಾ? ಅಲ್ಲೇ ಸ್ವಲ್ಪ ರಿಲೇಟೆಡ್ ಇದೆ. 75ನೇ ತಿದ್ದುಪಡಿ ಎದಕ್ಕಂತ ಹೇಳಿ, ಯಾಕಂದರೆ ಕೇಳ್ತಾನೆ. 36ನೇ ಕೇಳಿದ್ದಾನೆ ಅಂದರೆ ಅದನ್ನು ಕೇಳ್ತಾನೆ ನಿಮಗೆ. ಸೊ ನಿಮ್ಗೆ ಹೇಳಿದ್ದೆ ನಾನು ಯಾವ್ಯಾವ ತಿದ್ದುಪಡಿ ಇಂಪಾರ್ಟೆಂಟ್ ಇದ್ದಾವೆ ಅಂತ. ಆ ತಿದ್ದುಪಡಿಗಳನ್ನೆಲ್ಲ ನೋಡ್ಕೊಳ್ಳಿ ಸ್ವಲ್ಪ. ಎಲ್ಲ ನೀವು 106 ತಿದ್ದುಪಡಿಗಳನ್ನ ನಿಮಗೆಲ್ಲ ಎಲ್ಲರಿಗೂ UPSC ಓದೋನಿಗೆ ಅವನಿಗೆ ಕೂಡ ನೆನಪಿರೋದಿಲ್ಲ, ಯಾಕಂದರೆ ಅಷ್ಟು ಇಂಪಾರ್ಟೆಂಟ್ ಇರೋದು ಕೇಳೋದು ಇಲ್ಲ ನಿಮಗೆ. ಬಟ್ ಏನು ಅಂದರೆ ಕೆಲವೊಂದು ಇಂಪಾರ್ಟೆಂಟ್ ಇರ್ತವೆ. ಇವಾಗ 1ನೇ ತಿದ್ದುಪಡಿ ಆಗಲಿ, 7ನೇ ತಿದ್ದುಪಡಿ ಆಗಲಿ, 15ನೇ ತಿದ್ದುಪಡಿ ಆಗಲಿ, 12ನೇದಾಗಲಿ, ಮತ್ತು 24ನೇದಾಗಲಿ, ಮತ್ತು 21ನೇದಾಗಲಿ, ಮತ್ತು ನಿಮಗೆ ಬರೋದೆಲ್ಲಿ ಅಂದರೆ ನಿಮಗೆ 26ನೇದಾಗಲಿ, 27ನೇದಾಗಲಿ, ಮತ್ತು 36ನೇದಾಗಲಿ, ಅದಾದ ನಂತರ 42, 44, 52, 61, 69, ಮತ್ತು 73, ಮತ್ತು 75, 74, ಮತ್ತು 86, 87, 88, 89, 90, ಅಲ್ಲಿಂದ 106ರವರೆಗೂ ಕಂಟಿನ್ಯೂಷನ್ ಬೇಕಲ್ಲಿ. ಯಾಕಂದರೆ ಅಲ್ಲಿ ಫುಲ್ ಇಂಪಾರ್ಟೆಂಟ್ ಇದ್ದಾವೆ. 90ರಿಂದ ನಿಮಗೆ 106ರವರೆಗೂ. ಸರಿನಾ? 106ನೇದು ಯಾವುದು? ನಾರಿ ಶಕ್ತಿಯ ಬಗ್ಗೆ ಹೇಳ್ತದೆ ತಿದ್ದುಪಡಿ. ಸರಿನಾ? ಸೊ ಮೀನ್ಸ್ ಲೋಕಸಭೆ ಮತ್ತು ರಾಜ್ಯಸಭೆ ಒಳಗೆ, ಲೋಕಸಭೆ ಮತ್ತು ವಿಧಾನಸಭೆ, ನಾಟ್ ರಾಜ್ಯಸಭೆ ಮತ್ತು ವಿಧಾನ ಪರಿಷತ್ ಅಲ್ಲ, ಲೋಕಸಭೆ ಹಾಗೂ ವಿಧಾನಸಭೆ. ಲೋಕಸಭೆ ಹಾಗೂ ವಿಧಾನಸಭೆಯಲ್ಲಿ ನಿಮಗೆ ಮಹಿಳೆಯರಿಗೆ 33% ಮೀಸಲಾತಿ ಕೊಡಬೇಕು, ಅವರು MLA ಆಗಬೇಕು, MP ಆಗಬೇಕು ಅಂತ ಹೇಳ್ತದೆ. ಎಷ್ಟೇದು? 106ನೇ ತಿದ್ದುಪಡಿ. ನೆನಪಿರಲಿ, ರಾಜ್ಯಸಭೆಯಲ್ಲ, ಹಾಗೆ ವಿಧಾನ ಪರಿಷತ್ತಲ್ಲೂ ಕೂಡ ಅಲ್ಲ. ನೆನಪಿರಲಿ, ಕನ್ಫ್ಯೂಷನ್ ಆಗೋದೇನು ಬೇಡ. ಎಷ್ಟು ಪರ್ಸೆಂಟೇಜು? 33%. ಇದು ಮೀನ್ಸ್ 1/3%. ಸರಿನಾ? ಹಾಗೆ ರೀಸೆಂಟಾಗಿ ಬಾರ್ ಕೌನ್ಸಿಲಲ್ಲೂ ಕೂಡ ಅವ್ರಿಗೆ ಏನು ಮಾಡಿದ್ದಾರೆ ಅಂದರೆ 33% ಮೀಸಲಾತಿ ಕೊಟ್ಟಿದ್ದಾರೆ. ಸರಿಯಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮೊದಲ ಪಂಚವಾರ್ಷಿಕ ಯೋಜನೆ ಉದ್ದೇಶ ಏನಾಗಿತ್ತು ರೀ? ಕೃಷಿನೇ ಅದರ ಉದ್ದೇಶ ಆಗಿತ್ತು. ಅದರದ್ದು ಗುರಿ ಎಷ್ಟಾಗಿತ್ತು? 2.1% ಆಗಿತ್ತು. ಬೆಳವಣಿಗೆ ಎಷ್ಟಾಯಿತು? 3.6 ಆಯಿತು. ಮೀನ್ಸ್ ಅನ್ಕೊಂಡದಕ್ಕಿಂತ ಹೆಚ್ಚಿಗೆ ಆಯಿತು. ಸರಿನಾ? ಹಾಗೆ 2ನೇ ಪಂಚವಾರ್ಷಿಕ ಯೋಜನೆ ಕೈಗಾರಿಕೆಗೆ, 3ನೇ ಪಂಚವಾರ್ಷಿಕ ಯೋಜನೆ ಮತ್ತೆ ಕೃಷಿಗೆ. ಸರಿನಾ? 1ನೇದು ಕೃಷಿ, 2ನೇದು ಕೈಗಾರಿಕೆ, ಮತ್ತೆ 3ನೇದು ಕೃಷಿ. ಸರ್ 2ನೇದು ಉದ್ಯೋಗ ಅಂತ ಕೊಟ್ಟಿರ್ತಾರೆ ಕೆಲವೊಂದು ಕಡೆ, ಹಾಕ್ಬೋದಾ ಸರ್? ಮತ್ತೆ ಕೈಗಾರಿಕೆ ಅಂದರೆ ಮತ್ತೆ ಉದ್ಯೋಗ ತಾನೆ, ಸೊ ಹಾಕ್ಬೋದು, ರೈಟ್ ಇದೆ. ಹಾಗಾದರೆ ಮತ್ತೆ 3ನೇದು ಸ್ವಾವಲಂಬನೆ
ಸ್ವಾವಲಂಬನೆ ಆರ್ಥಿಕರಣ ಅಂತ ಏನಾದರೂ ಕೊಡ್ತಾರೆ ಸರಿನಾ, ಅದನ್ನು ಹಾಕ್ಬೋದಾ ಸರ್? ಅದನ್ನು ಕೂಡ ಹಾಕ್ಬೋದು. ಸರಿಯಾ, ನೆನಪಿರಲಿ ನಿಮಗೆ. ಏನಾದರೂ ಅಲ್ಲಿ ಮೂರನೇದಕ್ಕೆ ಕೃಷಿ ಕೊಟ್ಟಿರಲಿಲ್ಲ ಅಂದರೆ. ಹಾಗೆ ಒಂದೇದು ಯಾರ ಮಾದರಿ ಇತ್ತು ಅಂದರೆ ಹೆರಾಲ್ಡ್ ಡೋಮರ್ ಮಾದರಿಯಲ್ಲಿ ಪಂಚವಾರ್ಷಿಕ ಯೋಜನೆ ಇತ್ತು ಮೊದಲನೇದು. ಎರಡನೇದು ನಿಮಗೆ PC ಮಹಲ್ನೋಬಿಸ್ ಮಾದರಿಯಲ್ಲಿ ಎರಡನೇ ಪಂಚವಾರ್ಷಿಕ ಯೋಜನೆ ಇತ್ತು. ಹಾಗೆ ನಾಲ್ಕನೇದು ನಿಮಗೆ DR ಗಾಡ್ಗಿಲ್ ಮಾದರಿಯಲ್ಲಿ ನಿಮಗೆ ಪಂಚವಾರ್ಷಿಕ ಯೋಜನೆ ಇತ್ತು. ಸರಿನಾ, ಎಷ್ಟನೇದು? ನಾಲ್ಕನೇ ಪಂಚವಾರ್ಷಿಕ ಯೋಜನೆ. ಇವೆಲ್ಲವೂ ಕೂಡ ನೆನ್ಪಿಟ್ಕೊಳ್ಳಿ. ಸರಿಯಾ, ಹಾಗೆ ಉರುಳುವ ಯೋಜನೆ ಎಷ್ಟನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಬರ್ತದೆ ಅಂತ ಕೇಳ್ತಾನೆ. 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಿಮಗೆ ಉರುಳುವ ಯೋಜನೆ ಬರ್ತದೆ. ಸರಿನಾ, ಅದರ ಪಿತಾಮಹ ಯಾರು? ಈ ಉರುಳುವ ಯೋಜನೆಯನ್ನ ನಮಗೆ ಇಂಪ್ಲಿಮೆಂಟ್ ಮಾಡಿದವನು ಯಾರು ಅಂತ ಕೇಳ್ತಾನೆ. ಗುನ್ನಾರ್ ಮಿರ್ಡಾಲ್ ಅಂತ ಬರ್ತಾರೆ. ಸರಿನಾ, ಸೊ ಅವರು ಮಾಡ್ತಾರೆ. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ ನಿಮಗೆ 2024ರ US ಅಧ್ಯಕ್ಷೀಯ ಚುನಾವಣೆಗಳಲ್ಲಿ ಕಮಲಾ ಹ್ಯಾರಿಸ್ ಯಾವ ಪಕ್ಷದಿಂದ ಸ್ಪರ್ಧಿಸಿದರು? ಚೆನ್ನಾಗಿರೋ ಕ್ವಶನ್ ಇದೆ ಆಕ್ಚುಲಿ. ಇದು ಏನೋ ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ, ಮೀನ್ಸ್ ಬೇರೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಎಕ್ಸಾಮಲ್ಲೇ ಕೇಳ್ತಾನೆ ಅಂತ ಅನ್ಕೊಂಡಿದ್ದೆ. ಬಟ್ ಇಲ್ಲಿ ಕೇಳಿದ ನೋಡಿ, ಯಾವ ಪಕ್ಷ ಅಂದರೆ ಡೆಮೊಕ್ರಾಟಿಕ್ ಪಾರ್ಟಿ. ಓಕೆ, ಯಾರು? ಡೆಮೊಕ್ರಾಟಿಕ್ ಪಾರ್ಟಿಯಿಂದ ಈ ಕಮಲ ಏನಿದಾರಲ್ವಾ, ನಮ್ಮ ಭಾರತೀಯರೇ ಇವರು ಆ್ಯಕ್ಚುಲಿ ಕಮಲ. ಬಟ್ ಅಲ್ಲಿ ಹೋಗಿದ್ದಾರೆ. ಬಟ್ ಅವ್ರಿಗೇನು ಭಾರತ ಅನ್ನೋದು ಅಷ್ಟೇನು ಅಭಿಮಾನ ಏನು ಇರೋದಿಲ್ಲ. ನಾವು ಹೇಳ್ಕೊತೀವಿ ನಮ್ಮ ಭಾರತೀಯರು ಅಲ್ಲಿ ಹೋಗಿ ಉಪಾಧ್ಯಕ್ಷರಾದರು ಹಂಗೆ ಹಿಂಗೆ ಅಂತ. ಅವ್ರಿಗೇನು ಇರೋದಿಲ್ಲ. ದುಡ್ಡು ಬಂದರೆ ಅವ್ರಿಗೆ ದೇಶನೂ ಇಂಪಾರ್ಟೆಂಟ್ ಅಲ್ಲ, ಬಡವರಿಗೆ ದೇಶ ನಮ್ಮದು ತಮ್ಮದು ಅನ್ನೋದಿರುತ್ತೆ. ದುಡ್ಡು ಬಂದರೆ ಅವ್ರಿಗೆ ದೇಶನೂ ಇಂಪಾರ್ಟೆಂಟ್ ಅಲ್ಲ, ಧರ್ಮನೂ ಇಂಪಾರ್ಟೆಂಟ್ ಅಲ್ಲ, ಜಾತಿನೂ ಇಂಪಾರ್ಟೆಂಟ್ ಅಲ್ಲ. ಅವ್ರು ಯಾವುದಕ್ಕೂ ಟೆನ್ಷನ್ ತೊಗೊಳ್ಳೋದಿಲ್ಲ. ಓಕೆ, ಅವ್ರದವ್ರು ಆರಾಮಿರ್ತಾರೆ. ಸರಿನಾ, ಅದೊಂದು ರೀತಿ ಒಳ್ಳೇದು ಅಂತ ಹೇಳ್ಬೋದೇನೋ. ಇದು ನೆನಪಿರಿ ನಿಮಗೆ. ಸೊ ಕಮಲಾ ಹ್ಯಾರಿಸ್ ಅವರು ಯಾವ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರು ಅಂದರೆ ಡೆಮೊಕ್ರಾಟಿಕ್ ಪಾರ್ಟಿಯಿಂದ ಸ್ಪರ್ಧೆ ಮಾಡಿದ್ರು. ಸರಿನಾ, ಹಾಗೆ ಅಲ್ಲಿ ಅಧ್ಯಕ್ಷರಾದವ್ರು ಯಾರು ಅಂತ ಕೇಳ್ತಾರೆ ನಿಮಗೆ. ಅಧ್ಯಕ್ಷರಾದವರು ಡೊನಾಲ್ಡ್ ಟ್ರಂಪ್. ಹಾಗಾದರೆ ಕಮಲಾ ಸೋತರು. ಬಟ್ ಗೆದ್ದವ್ರು ಯಾರು? ಡೊನಾಲ್ಡ್ ಟ್ರಂಪ್. ಇವರು ಯಾವ ಪಕ್ಷದಿಂದ ನಿಂತಿದ್ರು ಎಲೆಕ್ಷನ್ಗೆ? ರಿಪಬ್ಲಿಕ್ ಪಾರ್ಟಿಯಿಂದ ನಿಂತಿದ್ರು ಇವರು. ಓಕೆ, ರಿಪಬ್ಲಿಕ್ ಪಾರ್ಟಿಯಿಂದ ಡೊನಾಲ್ಡ್ ಟ್ರಂಪ್, ಡೆಮೊಕ್ರಾಟಿಕ್ ಪಾರ್ಟಿಯಿಂದ ಕಮಲಾ ಹ್ಯಾರಿಸು. ಸರಿನಾ, ಈ ಡೆಮೊಕ್ರಾಟಿಕ್ ಪಾರ್ಟಿದು ಚಿಹ್ನೆ ಏನು ಅಂತ ಕೇಳ್ತಾನೆ. ಏನು ಕಮಲ ಆಗಿತ್ತಾ, ಹಸ್ತ ಆಗಿತ್ತಾ, ಏನು ತಲೆ ಮೇಲೆ ಏನದು ಇದು ಇಟ್ಕೊಂಡು ಹೋಗ್ತಾರಲ್ವ ಒಂದು ಮಹಿಳೆ, ಅದಾಗಿತ್ತಾ? ಏನು ಕಸಬರಿಗೆ ಆಗಿತ್ತಾ? ಆಮ್ ಆದ್ಮಿ ಪಾರ್ಟಿದು ಅಲ್ಲ, ಕತ್ತೆ ಆಗಿತ್ತು ಇದ್ರದ್ದು. ಓಕೆ, ಕತ್ತೆ. ಡೆಮೊಕ್ರಾಟಿಕ್ ಪಾರ್ಟಿಯ ಚಿಹ್ನೆ ಯಾವುದಾಗಂದ್ರೆ ಕತ್ತೆ ಆಗಿತ್ತು. ಹಾಗೆ ಈ ಡೊನಾಲ್ಡ್ ಟ್ರಂಪ್ನ ಪಾರ್ಟಿದು ರಿಪಬ್ಲಿಕ್ ಪಾರ್ಟಿದು ಚಿಹ್ನೆ ಏನಾಗಿತ್ತು ಅಂದರೆ ನಿಮಗೆ ಆನೆಯಾಗಿತ್ತು. ಓಕೆ, ಆನೆ ಏನು ಮಾಡ್ತಂದ್ರೆ ಕತ್ತೆಗೆ ಒದ್ದು ಬಿಡ್ತು. ಹೀಗೆ ನೆನಪಿಟ್ಕೊಳ್ಳಿ, ಮೀನ್ಸ್ ಆನೆ ಗೆದ್ದಿದೆ ಅಂತ ನೆನಪಿಳಿತದೆ ನಿಮಗೆ. ಓಕೆ, ಆನೆ ಏನು ಮಾಡ್ತದೆ? ಕತ್ತೆಗೆ ಒದ್ದು ಬಿಡ್ತದೆ, ಸೊಂಡಿಲೆ ಎತ್ತು ತೆಗೆದು ಬಿಡ್ತದೆ. ಸರಿನಾ, ಸೊ ನೆನಪಿರ್ರಿ ನಿಮಗೆ. ಹಾಗೆ ಯಾರು ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದಿದ್ದಾರೆ ಅಂದರೆ ಡೊನಾಲ್ಡ್ ಟ್ರಂಪ್ ಅವ್ರು ಗೆದ್ದಿದ್ದಾರೆ. ಸೊ ಅದಕ್ಕೆ ಅವರು ಅಧ್ಯಕ್ಷರಾಗಿದ್ದಾರೆ. ಎಷ್ಟು ವರ್ಷಗಳವರೆಗೆ ಅವರು ಅಧಿಕಾರಾವಧಿ ಇರ್ತದೆ ಅಂದರೆ 4 ವರ್ಷಗಳವರೆಗೆ ಅವರಿಗೆ ಅಧಿಕಾರಾವಧಿ ಇರ್ತದೆ. ಎಷ್ಟು ಸರಿ ಇವರು ಎಲೆಕ್ಟ್ ಆಗ್ಬೋದು ಅಂದರೆ 2 ಸರಿ ಎಲೆಕ್ಟ್ ಆಗ್ಬೋದು. ಸರ್ ಹಾಗಾದರೆ ಈಗ ಆಲ್ರೆಡಿ ಒಂದು ಟೆನ್ಯೂರಲ್ಲಿ ಇವ್ರು ಮಾಡಿದ್ದಾರೆ, ಈಗ ಲಾಸ್ಟ್ ಇದು ಹೌದು ಲಾಸ್ಟ್. ಇನ್ನು ಮುಂದೆ ಅವ್ರು ಏನೇ ಮಾಡಿದ್ರು ನಿಲ್ಲಕ್ಕೆ ಬರೋದಿಲ್ಲ, ಯಾಕಂದರೆ ಅವ್ರ ಸಂವಿಧಾನದಲ್ಲಿ ಹಾಗೆ ಬರ್ತಿದೆ. ಬಟ್ ನಮ್ಮ ಸಂವಿಧಾನದಲ್ಲಿ ಹಾಗಿಲ್ಲ. ನಮ್ಮ ಸಂವಿಧಾನದಲ್ಲಿ ನೀನು ಎಷ್ಟು ಬೇಕಾದ್ರೆ ಸರಿ ನಿಲ್ಲೋಚನ, ನಿನ್ನ ಇಷ್ಟ ಅಂತ ಹೇಳುತ್ತೆ. ಎಷ್ಟನೇ ವಿಧಿ? 57ನೇ ವಿಧಿ. ಸರಿನಾ, ಸೊ 57ನೇ ವಿಧಿ ನೀನು ಎಷ್ಟು ಸರಿ ಬೇಕಾದ ಎಲೆಕ್ಷನ್ ನಿಲ್ಬೋದು ಅಂತ ಹೇಳುತ್ತೆ. ಬಟ್ ಅಮೆರಿಕ ಸಂವಿಧಾನ ಹಾಗಿಲ್ಲ. ನೀನು 2 ಸರಿ ಎಲೆಕ್ಷನ್ ನಿಲ್ಲಬೇಕು. ಮೀನ್ಸ್ 2 ಸರಿ ನೀನು ಅಧ್ಯಕ್ಷ ಆದಂದ್ರೆ ಮುಗಿದು ಹೋಯ್ತು ಅಂತ ಹೇಳ್ತಾರೆ. ನೀನು 10 ಸರಿ ಎಲೆಕ್ಷನ್ ನಿಲ್ಲು, 10 ಸರಿ ಸೋತೆ ಅಂದ್ರೆ ನೀನು 11 ಸರಿ ನೀನು ನಡೀತದೆ. ಬಟ್ ಗೆದ್ರೆ ನೀನು 2 ಸರಿ ಗೆಲ್ಲಬೇಕು ನೀನು. ಓಕೆ, ಹಂಗೆ ಹೇಳ್ತದೆ ಯಾರು? ಅಮೆರಿಕ ಸಂವಿಧಾನ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತ ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತ ಯಾರು ಮಾಡ್ತಾರೆ ಅಂತ ಕೇಳ್ತಾರೆ. ಯಾರು ಆಡಳಿತ ಮಾಡ್ತಾರೆ? ಅಧ್ಯಕ್ಷರ ಆಡಳಿತ ಮಾಡ್ತಾರೆ. ಮೀನ್ಸ್ ಪ್ರೆಸಿಡೆಂಟು. ಸರಿನಾ, ಸರ್ ಪ್ರೆಸಿಡೆಂಟ್ ಮಾಡೋದಿಲ್ಲ ಸರ್ ಲೆಫ್ಟಿನೆಂಟ್ ಗವರ್ನರ್ ಮಾಡ್ತಾರೆ ಸರ್ ಇವಾಗ ಯಾವುದೋ ಒಂದು ನನ್ನ ತೋಟ ಇದೆ, ನನಗೆ ಮಾಡೋಕ್ಕಾಗಲಿಲ್ಲ, ನಾನು ಬೇರೆ ಏನೋ ಕೆಲಸ ಐತೆ ಅಂದರೆ ಯಾರಿಗೊಬ್ರಿಗೆ ಕೆಲಸ ಅವರಿಗೆ ಹಚ್ಚಿ ಹೋಗ್ತೀನಲ್ಲ. ಸೊ ಹಂಗೆ ಕೆಲಸ ಅವ್ರಿಗೆ ಹಚ್ಚೋರು ಯಾರು ಅಂದರೆ ಇದೇ ಅಧ್ಯಕ್ಷರು. ಆಡಳಿತ ನೋಡ್ಕೊಳ್ಳೋರೆಲ್ಲ ಅಧ್ಯಕ್ಷರೇ. ಬಟ್ ಸುಮ್ಮಿದ್ರೆ ನೀನೊಬ್ಬ ನೋಡ್ಕೋಪ್ಪ, ನನಗೆ ಅಲ್ಲೆಲ್ಲ ಹೋಗಿ ತಿರುಗಾಡೋದಾಗೋದಿಲ್ಲ, ನಾನು ಡೆಲ್ಲಿ ಒಳಗೆ ನಾವು ಸ್ವಲ್ಪ ಕೆಲಸದ ಅಂಥೇಳಿ ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳಿಗೆ ಒಬ್ಬೊಬ್ಬರಿಗೆ ಲೆಫ್ಟಿನೆಂಟ್ ಗವರ್ನರ್ ಅಂತ ನೇಮಕ ಮಾಡೋರು ಇದೇ ಅಧ್ಯಕ್ಷರು. ಮೀನ್ಸ್ ಇಂಡೈರೆಕ್ಟಾಗಿ ಓನರ್ ಯಾರು ಆಗ್ತಾರೆ? ಲೆಫ್ಟಿನೆಂಟ್ ಗವರ್ನರ್ ಆಗ್ತಾರಾ? ನೋ ವೇ, ಯಾರು? ಅಧ್ಯಕ್ಷರೇ ಗವರ್ನರ್ ಆಗ್ತಾರೆ ಅದಕ್ಕೆ. ಸರಿ, ಮೀನ್ಸ್ ಏನು ಓನರ್ ಆಗ್ತಾರೆ. ಸರಿನಾ, ಸೊ ಹಾಗೆ ಅಧ್ಯಕ್ಷರನ್ನು ಸಾರ್ವಜನಿಕ ಜನರಿಂದ ನೇರವಾಗಿ ಚುನಾಯಿಸಲಾಗುವುದಿಲ್ಲ. ಈ ಅಧ್ಯಕ್ಷರೇನೇ ಇರ್ತಾರಲ್ವಾ, ಮೀನ್ಸ್ ನಮ್ಮ ಭಾರತ ಪ್ರೆಸಿಡೆಂಟ್ನ, ಅವ್ರಿಗೆ ನಾವೇನಾದರೂ ಓಟ್ ಹಾಕ್ತೀವಾ? ಎಂದಾದರೂ ಹೋಗಿ ನೀವು ದ್ರೌಪದಿ ಮುರ್ಮು ಅವ್ರಿಗೆ ಓಟ್ ಹಾಕಿ ಬಂದಿದ್ದೀರಾ? ಇಲ್ಲ ತಾನೇ? ಸರಿನಾ, ಸರ್ ನಮ್ಮ ಏಜ್ ಆಗಿರಲಿಲ್ಲ, ಅಥವಾ ನಿಮ್ಮ ತಂದೆ ತಾಯಿ ಹಾಕಿದಾರಾ? ನೋವೇ ಹಾಕಿರಲ್ಲ. ನೀವೇನು ಆರಿಸಿರ್ತೀರಲ್ವಾ MLA MP ಗಳು, ಅವ್ರು ಹೋಗಿ ಓಟ್ ಹಾಕ್ತಾರೆ. ಮೀನ್ಸು ಲೋಕಸಭೆ ಮತ್ತು ರಾಜ್ಯಸಭೆ, ಮೀನ್ಸ್ ಸಂಸತ್ತಿನ 2 ಸದನಗಳಂತ ಕರಿತೀವಿ ನಾವು, ಲೋಕಸಭೆ ರಾಜ್ಯಸಭೆಗೆ. ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾಯಿತ ಸದಸ್ಯರು, ನಾಮನಿರ್ದೇಶನ ಸದಸ್ಯರಲ್ಲ. 12 ಮಂದಿಗೆ ನಾಮನಿರ್ದೇಶನ ಮಾಡ್ತಾರೆ ರಾಜ್ಯಸಭೆಯಲ್ಲಿ, ಅವರಲ್ಲ. ಜಸ್ಟ್ ಚುನಾವಣೆಯಿಂದ ಗೆದ್ದು ಹೋದವರು ಅವರು. ಮತ್ತು ಎಲ್ಲ ರಾಜ್ಯ ಶಾಸಕಾಂಗದ ಚುನಾಯಿತ ಸದಸ್ಯರು, ಮೀನ್ಸ್ ಎಲ್ಲ ವಿಧಾನಸಭೆಗಳ ಚುನಾಯಿತ ಸದಸ್ಯರು. ಹಾಗೆ ದೆಹಲಿ, ಜಮ್ಮು ಕಾಶ್ಮೀರ ಮತ್ತು ಪಾಂಡಿಚೇರಿಯ ವಿಧಾನಸಭೆಯ ಸದಸ್ಯರು ಈ ಅಧ್ಯಕ್ಷರಿಗೆ ಓಟ್ ಹಾಕ್ತಾರೆ. ಅಧ್ಯಕ್ಷ ಸ್ಥಾನದಲ್ಲಿ ನಿಂತವರಿಗೆ ಓಟ್ ಹಾಕ್ತಾರೆ. ಸರಿನಾ, ನೆನಪಿರಲಿ ನಿಮಗೆ. ಇದು ಪ್ರಿಫರೆನ್ಸ್ ಓಟ್ ಅಂತ ಏನೋ ಬರ್ತದೆ ಇದರಲ್ಲಿ. ಸರಿನಾ, ಎಕ್ಸಾಕ್ಟಾಗಿ ನಾವು ಇವಾಗ ಒಂದು ಓಟ್ ಹಾಕ್ತೀವಲ್ವಾ, ಆ ಥರ ಬರೋದಿಲ್ಲ. ಇಲ್ಲಿ ಪ್ರಿಫರೆನ್ಸ್ ಓಟ್ ಅಂತ ಬರುತ್ತೆ ಇಲ್ಲಿ ಅಧ್ಯಕ್ಷ ಚುನಾವಣೆಯಲ್ಲಿ. ಅದು ಇಂಡೈರೆಕ್ಟ್ ಚುನಾವಣೆ. ಸರಿನಾ, ಇಂಡೈರೆಕ್ಟ್ ಎಲೆಕ್ಷನ್ ಅದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನವರಲ್ಲಿ ಪ್ರಧಾನಮಂತ್ರಿ ಯಾರು ಅಂತ ಕೇಳಿದ್ದಾರೆ.
ಪ್ರಧಾನಮಂತ್ರಿ ಯಾರು ಅಲ್ಲ, ಅಂತಾರಾಜ್ಯ ಮಂಡಳಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತ ಕೇಳಿದ್ರು. ಅಂತಾರಾಜ್ಯ ಮಂಡಳಿ ಎಷ್ಟನೇ ವಿಧಿಯಲ್ಲಿ ಹೇಳ್ತಂದ್ರೆ 263ನೇ ವಿಧಿಯಲ್ಲಿ ಹೇಳ್ತದೆ. ಈ 263ನೇ ವಿಧಿಯಲ್ಲಿ ಏನು ಹೇಳ್ತಂದ್ರೆ ನಿಮಗೆ ಅಂತಾರಾಜ್ಯ ಮಂಡಳಿ ಬಗ್ಗೆ ಹೇಳ್ತದೆ. ಈ ಅಂತಾರಾಜ್ಯ ಮಂಡಳಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಆಲ್ವೇಸ್ ಪ್ರಧಾನಮಂತ್ರಿನೇ ಆಗಿರ್ತಾರೆ. ಯಾರು? ಪ್ರಧಾನಮಂತ್ರಿ. ಹಾಗೆ ಜೋನಲ್ ಕೌನ್ಸಿಲ್ಗಳಂತ ಬರ್ತವೆ. ಸೊ ಪ್ರಸ್ತುತ ಜೋನಲ್ ಕೌನ್ಸಿಲ್ಗಳು ಎಷ್ಟಿದಾವೆ? ಭಾರತದ ವಿಭಾಗಗಳು ಎಷ್ಟಿದಾವೆ? ಭಾರತದಲ್ಲಿ 5 ವಿಭಾಗಗಳನ್ನು ಮಾಡಿದ್ದೀವಿ. ಈ ವಿಭಾಗೀಯ ಅಧ್ಯಕ್ಷ ಯಾರಾಗಿರ್ತಾರೆ ಅಂತ ಕೇಳಿದ್ರೆ ಆಲ್ವೇಸ್ ಹೋಮ್ ಮಿನಿಸ್ಟರ್ ಆಗಿರ್ತಾರೆ. ಮೀನ್ಸ್ ಜೋನಲ್ ಕೌನ್ಸಿಲ್ ಅಂತ ಕರಿತೀವಿ ನಾವು ಇಂಗ್ಲೀಷಲ್ಲಿ. ಎಷ್ಟು ಜೋನಲ್ ಕೌನ್ಸಿಲ್ ಇದೆ ಅಂದರೆ 5 ಜೋನಲ್ ಕೌನ್ಸಿಲ್ ಇದಾವೆ. ಆ ಜೋನಲ್ ಕೌನ್ಸಿಲ್ದ ಅಧ್ಯಕ್ಷ ಯಾರು ಅಂತ ಕೇಳ್ತಾನೆ. ಸೊ ಅವಾಗೇನಿಲ್ಲ, ಭಯ ಪಡೋದೇನು ಬೇಕಾಗಿಲ್ಲ. ಸೊ ಸಿಂಪಲ್ ಆಗಿ ಹೋಮ್ ಮಿನಿಸ್ಟರ್ ಅಂತ ಹಾಕಿ ಬಂದ್ಬಿಡ್ಬೇಕು. ಪ್ರಸ್ತುತ ಹೋಮ್ ಮಿನಿಸ್ಟರ್ ಇದ್ದಾರೆ ಅಮಿತ್ ಶಾ, ಸರಿನಾ? ಸೊ ನೆನಪಿರ್ರಿ ನಿಮಗೆ. ಬಟ್ ಅಂತಾರಾಜ್ಯ ಮಂಡಳಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಆಲ್ವೇಸ್ ಪ್ರಧಾನಮಂತ್ರಿಗಳೇ ಆಗಿರ್ತಾರೆ. ಇಲ್ಲಿ ನಾಟ್ ಹೋಮ್ ಮಿನಿಸ್ಟರ್ ಬರೋದಿಲ್ಲ. ಇಲ್ಲಿ ಎಷ್ಟನೇ ವಿಧಿಯಲ್ಲಿ ಹೇಳಿದೆ? 263ನೇ ವಿಧಿಯಲ್ಲಿ ಹೇಳಿದೆ. ಸರ್ 267ನೇ ವಿಧಿ ಇನ್ನೂ ಅಂತಾರಾಜ್ಯ ಏನು ಕೇಳಿದ್ದೀವಿ ಸರ್? ಹೌದು ಸರ್, ಕೇಳಿರ್ತೀರ. ಅಂತಾರಾಜ್ಯ ಮಂಡಳಿ ಅಲ್ಲ, ಅಂತಾರಾಜ್ಯ ನದಿ ವಿವಾದದ ಮಂಡಳಿ ಅದು. ಓಕೆ, ಅಂತಾರಾಜ್ಯ ನದಿ ವಿವಾದದ ಬಗ್ಗೆ ಹೇಳಿದಿರೋದು ಯಾವುದಂದ್ರೆ ನಿಮಗೆ 262ನೇ ವಿಧಿಯಲ್ಲಿ, ಸರಿನಾ? ನೆನಪಿರಲಿ ಇದು ನಿಮಗೆ. ಆ್ಯಂಡ್ ದೆನ್ ಹಾರ್ಮೋನಿಯಂ ಸಂಗೀತ ವಾದ್ಯಗಳ ಯಾವ ವರ್ಗದ ಅಡಿಯಲ್ಲಿ ಬರುತ್ತದೆ ಅಂತ ಕೇಳಿದಾನೆ. ಹಾರ್ಮೋನಿಯಂ ಏನಿದೆ ಅಲ್ವಾ, ಅದು ಯಾವ ವಾದ್ಯಗಳ ಅಡಿಯಲ್ಲಿ ಬರ್ತದೆ? ಹಾರ್ಮೋನಿಯಂ ಅನ್ನೋದು ಸುಶಿರ ವಾದ್ಯ ಅದು ಆ್ಯಕ್ಚುಲಾಗಿ. ಓಕೆ, ಸುಶಿರ ವಾದ್ಯ. ಹಾರ್ಮೋನಿಯಂ ಅನ್ನೋದು ನಿವ ಅಂತ ಕೇಳುವ ಒಂದು ವಾದ್ಯ ಅದು, ಸರಿನಾ? ಅದು ಸುಶಿರ ವಾದ್ಯ. ಹಾರ್ಮೋನಿಯಂ ಅನ್ನು ಕಂಪನ ಅಂಗ ಅಥವಾ ಪಂಪ್ ಆರ್ಗನ್ ಎಂದು ಕರೆಯುತ್ತಾರೆ. ಇದು ಅಂಗವನ್ನು ಹೋಲುವ ಕೀಬೋರ್ಡ್ ವಾದ್ಯವಾಗಿದೆ. ಇದು ವೈಬ್ರೇಟರ್ ಮೂಲಕ ಗಾಳಿಯನ್ನು ಚಲಿಸುವ ಮೂಲಕ ಧ್ವನಿಯನ್ನು ಉತ್ಪಾದಿಸುತ್ತದೆ. ಇದನ್ನು ಸಂಗೀತದ ಟಿಪ್ಪಣಿಗಳನ್ನು ತಯಾರಿಸಲು ವಿಭಿನ್ನ ಪಿಚ್ಗಳಿಗೆ ಟ್ಯೂನ್ ಮಾಡಲಾಗುತ್ತದೆ ಅಂತ ಹೇಳಿದ್ದಾರೆ, ಸರಿನಾ? ಯಾವುದು? ಹಾರ್ಮೋನಿಯಂ ಬಗ್ಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಯಾವ ರಾಜ್ಯದಲ್ಲಿ ಮಾವಿನ ಮಳೆಯಾಗುತ್ತದೆ? ಸರ್ ಏನಾದ್ರೆ ಮಾವಿನ ಮಳೆ ಅಂದರೆ ಮಾವೇ ಬೀಳುತ್ತಾ? ಇಲ್ಲ ಸರ್, ಮಳೆ ಬರ್ತಾ ಇರುತ್ತೆ ಬೇಸಿಗೆಯಲ್ಲಿ. ಇವಾಗ ಇನ್ನೂ 1-2 ತಿಂಗಳಾದರೆ ನಿಮಗೆ ಏಪ್ರಿಲು ಮತ್ತು ಮೇದಲ್ಲಿ ಮಳೆ ಬರುತ್ತೆ. ನಮ್ಮ ಕಡೆ ಏನಿಲ್ಲ, ಅದಕ್ಕೆ ಅವಕಾಳಿ ಮಳೆ ಅಂತೇಳಿ ಕರೆದು ಬಿಟ್ಬಿಡ್ತಾರೆ. ಅದಕ್ಕೆ ಅವಕಾಳಿ ಏನು ಅವಕಾಳಿ ಬತ್ತೋ ಮಾರಾಯ ಅಂತೇಳಿ. ಓಕೆ, ಅವಕಾಳಿ ಮಳೆ ಅಲ್ಲ, ಅದಕ್ಕೆ ಆ ಮಳೆಗೆ ಒಂದು ಹೆಸರಿದೆ. ಏನು ಅಂದರೆ ಮಾವಿನ ಮಳೆ ಅಥವಾ ಚೆರ್ರಿ ಬ್ಲಾಸಮು, ಮ್ಯಾಂಗೋ ಶವರ್ ಅಂತ ಕರಿತೀವಿ ನಾವು. ಇಂಗ್ಲೀಷಲ್ಲಾದರೆ ಮ್ಯಾಂಗೋ ಶವರು. ಈ ಮ್ಯಾಂಗೋ ಶವರು ಅಥವಾ ಈ ಮಾವಿನ ಹೂ ಮಳೆ ಯಾವ ರಾಜ್ಯದಲ್ಲಿ ಕರಿತೀವಿ ಈ ಮಳೆಗೆ ಅಂತ ಕೇಳಿದ್ರೆ ಪರಿಸರಣ ಮಳೆ ಬರ್ತದೆ ಆ್ಯಕ್ಚುಲಾಗಿ. ಈ ಮಳೆಯನ್ನು ನಾವು ಮಾವಿನ ಹೂ ಮಳೆ ಅಂತ ಯಾವ ರಾಜ್ಯದಲ್ಲಿ ಕರಿತೀವಿ ಅಂದರೆ ಕೇರಳದಲ್ಲಿ ಕರಿತೀವಿ. ಸರ್ ಕೇರಳ ಆಪ್ಷನ್ ಕೊಟ್ಟಿರಲಿಲ್ಲ, ಕರ್ನಾಟಕದಲ್ಲಿ ಕರಿತೀವಿ. ಕೇರಳ ಕರ್ನಾಟಕ ಎರಡೂ ಕೊಟ್ಟರೆ ಏನು ಹಾಕಬೇಕು? ಕೇರಳನೇ ಹಾಕಬೇಕು. ಅಥವಾ ಇನ್ನೊಂದು ಕೇಳ್ತಾನೆ ನಿಮಗೆ, ಚೆರ್ರಿ ಬ್ಲಾಸಮ್ ಅಂತ. ಓಕೆ, ಚೆರ್ರಿಯ ಮಳೆ ಅಂತ ಯಾವ ರಾಜ್ಯದಲ್ಲಿ ಕರಿತೀವಿ ಅಂತ ಕೇಳ್ತಾನೆ. ಕರ್ನಾಟಕದಲ್ಲಿ ಕರಿತೀವಿ. ಯಾಂದೀಸ್ ಮಳೆ ಅಂತ ಎಲ್ಲಿ ಕರಿತೀವಿ ನಾವು? ಉತ್ತರ ಪ್ರದೇಶದಲ್ಲಿ ಯಾಂದೀಸ್ ಮಳೆ ಅಂತ ಕರಿತೀವಿ. ಕಾಲ ಬೈಸಾಖಿ ಅಂತ ಯಾವ ರಾಜ್ಯದಲ್ಲಿ ಕರಿತೀವಿ? ವೆಸ್ಟ್ ಬೆಂಗಾಲಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ನಾವು ಕಾಲ ಬೈಸಾಖಿ ಅಂತ ಕರಿತೀವಿ. ಇದೇ ಮಳೆಗೆ, ಒಂದೇ ಮಳೆಗೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರಿದ್ದಾವೆ. ಲೈಕ್ ದಟ್. ಇವಾಗ ನಿಮಗೆ ಒಂದು ಹೆಸರು ಇರುತ್ತೆ. ಇವಾಗ ನಿಮ್ಮ ಪಪ್ಪನ ಮನೆಯಲ್ಲಿ ಅಲ್ಲೇ ಒಂದು ಹೆಸರು ಕರೀತಿರ್ತಾರೆ, ನಿಮ್ಮ ಮಮ್ಮಿ ತವ್ರ ಮನೆಯಲ್ಲಿ ಅಲ್ಲೇ ಒಂದು ಹೆಸರು ಕರೀತಿರ್ತಾರೆ, ನಿಮ್ಮ ಅತ್ತೆ ಮನೇಲಿ ಒಂದು ಹೆಸರು ಕರೀತಿರ್ತಾರೆ. ಲೈಕ್ ದಟ್. ಹಾಗೆ ಬೇರೆ ಬೇರೆ ಹೆಸರುಗಳು ಕೂಡ ಇದೇ ಮಳೆಗಿದ್ದಾವೆ, ಸರಿನಾ? ಬೇರೆ ಬೇರೆ ಊರಲ್ಲಿ ಇದಕ್ಕೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಇದಕ್ಕೆ ಬೇರೆ ಬೇರೆ ಹೆಸರುಗಳಿದ್ದಾವೆ. ಕೇರಳದಲ್ಲಿ ಬಂದರೆ ನಿಮಗೆ ಮಾವಿನ ಹೂ ಮಳೆ, ಕರ್ನಾಟಕದಲ್ಲಿ ಬಂದರೆ ನಿಮಗೆ ಚೆರ್ರಿ ಮಳೆ ಮೀನ್ಸ್ ಚೆರ್ರಿ ಬ್ಲಾಸಮ್ ಅಂತ ಕರಿತೀವಿ. ಅದಾದ ನಂತರ ನಿಮಗೆ ಉತ್ತರ ಪ್ರದೇಶಕ್ಕೆ ಹೋದರೆ ಯಾಂದೀಸ್ ಮಳೆ, ಅದಾದ ನಂತರ ಕಾಲ ಬೈಸಾಖಿ ಅಂತ ನಿಮಗೆ ಪಶ್ಚಿಮ ಬಂಗಾಳದಲ್ಲಿ ಕರಿತೀವಿ. ಇವೆಲ್ಲವೂ ಕೂಡ ನೆನಪಿರ್ರಿ ನಿಮಗೆ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2024ರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನಲ್ಲಿ ಯಾವ ಹೊಸ ಕ್ರೀಡೆಯನ್ನು ಸೇರಿಸಲಾಗಿದೆ? ಹೇಳ್ರಿ ಇದನ್ನು. ಎಕ್ಸಾಕ್ಟಾಗಿ ಕಾಪಿಯಾಗಿ ಬಂದಿತ್ತಲ್ವಾ ಇದು ಪ್ರಶ್ನೆನ? ಬಂದಿತ್ತು. ಯಾವ ಪ್ರಶ್ನೆ? ಯಾವ ಇದಕ್ಕೆ ಆನ್ಸರು? ಸಿಲಂಬಮ್ ಅಂತ ಬರುತ್ತೆ. ಓಕೆ, ಸಿಲಂಬಮ್ ಅಂತ ಬರುತ್ತೆ. ಈ ಸಿಲಂಬಮ್ ಎನ್ನುವ ಒಂದು ಮಾರ್ಷಲ್ ಆರ್ಟ್ಸನ್ನು, ಓಕೆ, ಆ ಮಾರ್ಷಲ್ ಆರ್ಟ್ಸನ್ನು 2024ರ ಖೇಲೋ ಇಂಡಿಯಾ ಯೂತ್ ಗೇಮ್ಸು ತಮಿಳುನಾಡಲ್ಲಿ ನಡೆಯುತ್ತೆ. ಸೊ ಅದಕ್ಕೆ ಅವಾಗ ಸೇರ್ಪಡೆ ಮಾಡ್ತಾರೆ. ಮೀನ್ಸ್ ಈ ಸಿಲಂಬಮ್ ಎನ್ನುವುದು ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ? ಇದೇ ತಮಿಳುನಾಡಲ್ಲಿ ಕಂಡು ಬರ್ತಕ್ಕಂಥ ಒಂದು ಮಾರ್ಷಲ್ ಆರ್ಟ್ಸು, ಸರಿನಾ? ತೋಡಾನೋ ಮಾರ್ಷಲ್ ಆರ್ಟ್ಸ್ ಎಲ್ಲಿ ಕಂಡು ಬರ್ತದೆ? ಹಿಮಾಚಲ ಪ್ರದೇಶದಲ್ಲಿ, ಸರಿನಾ? ನೆನಪಿರಲಿ ನಿಮಗೆ. ಕೇಳ್ತಾನೆ ಕಲರಿಪಟ್ಟು ಯಾವ ಒಂದು ರಾಜ್ಯದಲ್ಲಿ ಕಂಡು ಬರ್ತದೆ? ಕೇರಳದಲ್ಲಿ ಕಂಡು ಬರ್ತದೆ. 3 ಕೂಡ ಇಂಪಾರ್ಟೆಂಟ್ ಇದ್ದಾವೆ, ನೆನ್ಪಿಟ್ಕೊಳ್ಳಿ. ಅದಾದ ನಂತರ ಘಟ್ಕಾ ಅನ್ನೋದು ಬರ್ತದೆ ನಿಮಗೆ. ಘಟ್ಕಾ ಅನ್ನೋದು ನಿಮ್ಗೆ ಎಲ್ಲಿ ಕಂಡು ಬರುತ್ತೆ ಹೇಳ್ಬೋದಾ? ಪಂಜಾಬಲ್ಲಿ ಕಂಡು ಬರುತ್ತೆ. ಹಾಗೆ ತಂಗ್ತಾ ಅಂತ ಬರುತ್ತೆ. ಈ ತಂಗ್ತಾ ಅನ್ನೋದು ನಿಮಗೆ ಮಣಿಪುರದಲ್ಲಿ ಕಂಡು ಬರ್ತಕ್ಕಂಥ ಒಂದು ಮಾರ್ಷಲ್ ಆರ್ಟ್ಸು, ಸರಿನಾ? ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಇದ್ದಾವೆ, ನೋಡ್ಕೊಳ್ಳಿ. ಓಕೆ, ನೋಡ್ಕೊಳ್ಳಿ ಆ್ಯಂಡ್ ಕೇಳ್ಕೊಳ್ಳಿ, ಇಲ್ಲ ಬರ್ಕೊಳ್ಳಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನವುಗಳಲ್ಲಿ ಹಿಮಾಚಲ ಪ್ರದೇಶದ ಯಾವ ಬುಡಕಟ್ಟುಗಳಿದ್ದಾವೆ ಅಂತ ಕೇಳಿದಾನಂತೆ. ಸೊ ಟೋಟಲಿ ಹಿಮಾಚಲ ಪ್ರದೇಶದಲ್ಲಿ 7 ಬುಡಕಟ್ಟುಗಳು ಬರ್ತವೆ ಪ್ರಮುಖವಾಗಿ. ಅದರಲ್ಲಿ ಯಾವುದು ಅಂದರೆ ಒಂದು ಕಿನ್ನವರು, ಅದಾನಂತರ ಇನ್ನೊಂದು ಗುಜ್ಜರು, ಮತ್ತು ಲಹೌಲಿ, ಮತ್ತು ಗಡ್ಡಿ, ಮತ್ತು ಸಾಂಗ್ಲಾ, ಮತ್ತು ಪಂಗ್ವಾಲು, ಮತ್ತು ಖಂಪ ಅಂತ. ಬಟ್ ಅಲ್ಲಿ ಆಪ್ಷನ್ ಏನು ಕೊಟ್ಟಿದ್ದ ಅಂದರೆ ಗಡ್ಡಿ ಬುಡಕಟ್ಟು ಕೊಟ್ಟಿದ್ದ ಅಂತ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ನಿಮಗೆ ಗಡ್ಡಿಯ ಬುಡಕಟ್ಟು ಆಗುತ್ತೆ, ಸರಿನಾ? ಇಲ್ಲಿ ಹಿಮಾಚಲ ಪ್ರದೇಶದಲ್ಲಿ. ಬಟ್ ಈ 7 ನೆನ್ಪಿಟ್ಕೊಳ್ಳಿ, ಬೇರೆ ಬೇರೆ ಎಕ್ಸಾಮಲ್ಲಿ ನಿಮಗೆ ಬರಬಹುದು, ಅಥವಾ ನಿಮ್ಮ ಎಕ್ಸಾಮಲ್ಲಿ ನಿಮಗೆ ಬೇರೆ ಅದು ಕೇಳಬಹುದು, ಸರಿನಾ? ಆ್ಯಂಡ್ ದೆನ್ ಇದಾಗಿತ್ತು ಇಲ್ಲಿಯವರೆಗೆ 9th ಮಾರ್ಚ್ ಸೆಕೆಂಡ್ ಶಿಫ್ಟ್ RPF ಕಾನ್ಸ್ಟೇಬಲ್ ಎಕ್ಸಾಮ್ ಅನಾಲಿಸಿಸು. ಸೊ ಇಲ್ಲಿಯವರೆಗೆ ವಿಡಿಯೋ ನೋಡೋದಕ್ಕಾಗಿ ಸ್ಪೆಷಲಿ ಧನ್ಯವಾದಗಳು. ಇಲ್ಲಿವರೆಗೂ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ 1 ಸೆಕೆಂಡ್ ಹೇಳ್ತಾ ಇದ್ದೀನಿ, ಲೈಕ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ. ಇಫ್ ಯು ನಿಮಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.